ಓಂ ಶಾಂತಿ 8/1/25 प्रथम मुरली बाप दादा मधुबन। मीठे बच्चे, बाप की श्रीमत तुम्हें 21 पीढ़ी का सुख दे देती है। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ತಂದೆಯ ಶ್ರೀಮತ ನಿಮಗೆ 21 ಪೀಳಿಗೆಗಳ ಸುಖವನ್ನು ಕೊಡುತ್ತೆ। इतनी न्यारी मत बाप के सिवाय कोई दे नहीं सकता। ಇಂತಹ ಭಿನ್ನವಾದ ಮತ ತಂದೆಯ ವಿನಃ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ। ತುಮ್ ಶ್ರೀಮತ್ ಪರ್ ಚಲ್ತೆ ರಹೋ, ನೀವು ಶ್ರೀಮತದಂತೆ ನಡೀತಾ ಇರಿ। प्रश्न, अपने आप को राज तिलक देने का सहज पुरुषार्थ क्या है? ತಮಗೆ ತಾವು ರಾಜ ತಿಲಕ ಕೊಟ್ಕೊಳ್ಳೋದಕ್ಕಾಗಿ ಸಹಜ ಪುರುಷಾರ್ಥ ಏನಾಗಿದೆ? उत्तर, अपने आप को राज तिलक देने के लिए बाप की जो शिक्षाएं मिलती है उन पर अच्छी रीति चलो। ತಮಗೆ ತಾವು ರಾಜ ತಿಲಕ ಕೊಟ್ಕೊಳ್ಳೋದಕ್ಕಾಗಿ ತಂದೆದು ಯಾವುದು ಶಿಕ್ಷಣಗಳು ಸಿಗುತ್ತೆ ಅದರ ಮೇಲೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡೀರಿ। ಇಸ್ಮೇ ಆಶೀರ್ವಾದ ವ ಕೃಪಾ ಕಿ ಬಾತ್ ನಹಿ, ಇದರಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತು ಇಲ್ಲ। ಶಿಕ್ಷಣ ಮತ್ತು ಟೀಚರು ಶಿಕ್ಷಣ ಅಂದಾಗ ಅಲ್ಲಿ ಆಶೀರ್ವಾದದ ಮಾತು ಕೃಪೆ ಮಾತು ಯಾವುದೂ ಇಲ್ಲ। ಅವರು ಕೊಡುವ ಶಿಕ್ಷಣದಂತೆ ನಾವು ನಡಿಬೇಕು। ಎರಡನೇದು, ಫಾಲೋ ಫಾದರ್ ಕರೋ, दूसरे को नहीं देखना है, मन मना भव, इससे अपने को आप ही तिलक मिलता है। ಬಾಬಾ ಹೇಳ್ತಾರೆ, ಎರಡನೇದು ಫಾಲೋ ಫಾದರ್ ಮಾಡಿ, ಬ್ರಹ್ಮ ತಂದೆಯನ್ನು ಪ್ರತಿಯೊಂದು ಮಾತಿನಲ್ಲಿ ಅನುಸರಿಸಿ ಫಾಲೋ ಮಾಡಿ, ಬೇರೆಯವರನ್ನು ನೋಡಬೇಡಿ। ಮನ್ಮನಾಭವ, ಬಾಬನ ನೆನಪು ಮಾಡಿ, ಇದರಿಂದ ತಮಗೆ ತಾನಾಗಿಯೇ ತಿಲಕ ಸಿಗುತ್ತೆ। ಪಢಾಯಿ और याद की यात्रा से ही तुम बेगर टू प्रिंस बनते हो। ಓದು ಮತ್ತು ನೆನಪಿನ ಯಾತ್ರೆಯಿಂದಲೇ ನೀವು ಬೆಗ್ಗರ್ ಟು ಪ್ರಿನ್ಸ್ ಆಗ್ತೀರಿ। ಓಂ ಶಾಂತಿ। ओम नमः शिवाय। जब बाप और दादा ओम शांति कहते हैं तो 2 बार भी कह सकते हैं, क्योंकि ಬಾಬಾ ಹೇಳ್ತಾರೆ, ಯಾವಾಗ ತಂದೆ ಮತ್ತು ಅಣ್ಣ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಓಂ ಶಾಂತಿ ಹೇಳ್ತಾರೆ ಆಗ 2 ಸಲನೂ ಸಹ ಹೇಳ್ಬೋದು। ಯಾಕೆ? ದೋನೋ ಏಕ್ ಮೈ ಹೈ, ಇಬ್ಬರು ಒಂದೇ ಶರೀರದಲ್ಲಿ ಇದ್ದಾರೆ। ಏಕ್ ಹೈ ಅವ್ಯಕ್ತ, ದೂಸರಾ ಹೈ ವ್ಯಕ್ತ, ದೋನೋ ಇಕ್ಕಟ್ಟ ಹೈ। ಒಬ್ಬರಾಗಿದ್ದಾರೆ ಅವ್ಯಕ್ತ ಶಿವಬಾಬಾ, ಇನ್ನೊಬ್ಬರು ವ್ಯಕ್ತ, ಇಬ್ಬರು ಒಟ್ಟಾಗಿದ್ದಾರೆ। ದೋ ಕಾ ಇಕ್ಕಟ್ಟ ಆವಾಜ್ ಭಿ ಹೋತಾ ಹೈ, ಇಬ್ಬರದು ಒಟ್ಟಿಗೆ ಶಬ್ದನೂ ಹೊರಡುತ್ತೆ। ಅಲಗ್ ಅಲಗ್ ಭಿ ಹೋ ಸಕ್ತಾ ಹೈ, ಬೇರೆ ಬೇರೆನೂ ಸಹ ಆಗುತ್ತೆ। ಯೇ ಏಕ್ ವಂಡರ್ ಹೈ, ಇದು ಒಂದು ಆಶ್ಚರ್ಯ ಅಂತಾರೆ। ಇಬ್ಬರು ಒಟ್ಟಿಗೂ ಮಾತಾಡ್ತಾರೆ, ಬೇರೆ ಬೇರೆನೂ ಮಕ್ಕಳೊಂದಿಗೆ ಮಾತಾಡ್ತಾರೆ। दुनिया में ये कोई नहीं जानते कि परमपिता परमात्मा इनके शरीर में बैठ ज्ञान सुनाते हैं। ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ, ಪರಂಪಿತ ಪರಮಾತ್ಮ ಇವರ ಶರೀರದಲ್ಲಿ, ಬ್ರಹ್ಮರವರ ಶರೀರದಲ್ಲಿ ಕುಳಿತು ಜ್ಞಾನ ತಿಳಿಸ್ತಾರೆ। ये कहाँ भी लिखा हुआ नहीं है, ಎಲ್ಲೂ ಯಾವುದೇ ಶಾಸ್ತ್ರದಲ್ಲೂ ಎಲ್ಲೂ ಇದು ಬರೀಲಿಲ್ಲ। बाप ने कल्प पहले भी कहा था, अभी भी कहते हैं, ತಂದೆ ಹೋದ ಕಲ್ಪದಲ್ಲೂ ಹೇಳಿದ್ರು, ಈಗಲೂ ಸಹ ಹೇಳ್ತಾರೆ, मैं इस साधारण तन में बहुत जन्मों के अंत में
इनमें प्रवेश करता हूँ. ನಾನು ಈ ಸಾಧಾರಣ ತನುವಿನಲ್ಲಿ ಬಹಳ ಜನ್ಮಗಳ ಅಂತ್ಯದಲ್ಲಿ ಇವರಲ್ಲಿ ನಾನು ಪ್ರವೇಶ ಮಾಡ್ತೀನಿ. इनका आधार लेता हूँ, ಇವರ ಆಧಾರ ತಗೊಳ್ತೀನಿ. गीता में कुछ न कुछ ऐसे वर्षन्स है जो कुछ रियल भी है. ಗೀತೆಯಲ್ಲಿ ಕೆಲವು ಮಾತುಗಳು ರಿಯಲ್ ಮಾತುಗಳು ಸಹ ಇವೆ. ये रियल अक्षर है. ಬಾಬಾ ಹೇಳ್ತಾರೆ ಇದು ರಿಯಲ್ ಮಾತಾಗಿದೆ ಇವಾಗ. ಯಾವುದು? मैं बहुत जन्मों के अंत में प्रवेश करता हूँ जबकि ये वानप्रस्थ अवस्था में है. ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡ್ತೀನಿ. ಯಾವಾಗ? ಇವ್ರದ್ದು ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದಾರೆ. इनके लिए ये कहना ठीक है. ಬಾಬಾ ಹೇಳ್ತಾರೆ ಇವರಿಗೆ ಈ ರೀತಿ ಹೇಳೋದು ಸರಿಯಾದ ಮಾತಿದೆ. ಯಾವುದು? ಬಹಳ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡ್ತೀನಿ. ಪಹಲೆ ಪಹಲೆ ಸತ್ಯುಗ್ ಮೇ ಜನ್ಮ भी इनका है. ಮೊದಲು ಸತ್ಯುಗದಲ್ಲಿ ಜನ್ಮನೂ ಇವರದೇ ಆಗಿದೆ. फिर लास्ट में वानप्रस्थ अवस्था में है जिसमें ही बाप प्रवेश करते हैं. ನಂತರ ಲಾಸ್ಟಲ್ಲಿ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದಾರೆ. ಯಾರಲ್ಲಿ? ತಂದೆ ಪ್ರವೇಶ ಮಾಡ್ತಾರೆ. तो इनके लिए ही कहते हैं ये नहीं जानते कि हमने कितने पुनर्जन्म लिए. ಬಾಬಾ ಹೇಳ್ತಾರೆ ಇವರಿಗಾಗಿನೇ ಹೇಳ್ತಾರೆ, ಇವರಿಗೆ ಗೊತ್ತಿಲ್ಲ ನಾನು ಎಷ್ಟು ಪುನರ್ಜನ್ಮಗಳನ್ನು ಪಡೆದಿದ್ದೀನಿ. ಗೀತೆಯಲ್ಲಿ ಈ ಮಾತು ಇವರಿಗಾಗಿನೇ ಹೇಳಿರೋದು. ಏ ಅರ್ಜುನ, ನಿನ್ನ ಜನ್ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ. ಶಾಸ್ತ್ರೋं में 84 लाख पुनर्जन्म लिख दिया है. ಶಾಸ್ತ್ರಗಳಲ್ಲಿ 84 ಲಕ್ಷ ಪುನರ್ಜನ್ಮ ಬರೆದಿಟ್ಬಿಟ್ಟಿದ್ದಾರೆ. ये सब है भक्ति मार्ग. भक्ति मार्ग इनको कहा जाता है भक्ति कल्ट. ज्ञान का कांड अलग, भक्ति कांड अलग है. ಬಾಬಾ ಹೇಳ್ತಾರೆ ಇದಕ್ಕೆ ಹೇಳಲಾಗುತ್ತೆ ಭಕ್ತಿ ಸಮಯ ಜ್ಞಾನ ಕಾಂಡ ಬೇರೆ, ಭಕ್ತಿ ಕಾಂಡ ಬೇರೆ ಆಗಿದೆ. ಕೆಲವರು ಏನು ಹೇಳ್ತಾರೆ, ಎಲ್ಲರೂ ಹೇಳೋದು ಒಂದೇ, ಬೇರೆ ಬೇರೆ ವಿಧದಲ್ಲಿ ಹೇಳ್ತಾರೆ ಅಂತಾರೆ. ಆದರೆ ಅದೆಲ್ಲ ಭಕ್ತಿ ಮಾತುಗಳು, ಜ್ಞಾನ ಮಾತ್ರ ಇದೊಂದೇ ಆಗಿದೆ. ಭಕ್ತಿ ಕರ್ತೆ ಕರ್ತೆ ಉತರ್ತೆ ಹಿ ಆತೆ ಹೇ. ಭಕ್ತಿ ಮಾಡ್ತಾ ಮಾಡ್ತಾ ಇಳೀತಲೇ ಬರ್ತಾರೆ. ಈ ಜ್ಞಾನ ತೋ ಏಕ್ ಹಿ ಬಾರ್ ಮಿಲ್ತಾ ಹೇ. ಈ ಜ್ಞಾನ ಅಂತೂ ಒಂದೇ ಸಲ ಸಿಗುತ್ತೆ. ಬಾಪ್ ಏಕ್ ಹಿ ಬಾರ್ ಸರ್ವಕ್ಕೆ ಸದ್ಗತಿ ಕರ್ನೆ ಆತೆ ಹೇ. ತಂದೆ ಒಂದೇ ಸಲ ಸರ್ವರ ಸದ್ಗತಿ ಮಾಡಲಿಕ್ಕೆ ಬರ್ತಾರೆ. बाबा आकर सबकी एक ही बार प्रारब्ध बनाते हैं. ಭವಿಷ್ಯ ಕಿ ಬಾಬಾ ಬಂದು ಎಲ್ಲರದ್ದು ಒಂದೇ ಸಲ ಪ್ರಾರಬ್ಧ ಮಾಡ್ತಾರೆ. ಯಾವುದು? ಭವಿಷ್ಯದ್ದು. ತುಮ್ ಪಡ್ತೆ ಹಿ ಹೋ ಭವಿಷ್ಯ ನಯಿ ದುನಿಯಾ ಕೆ ಲಿಯೆ. ನೀವು ಓದೋದೂ ಸಹ ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ. ಬಾಪ್ ಆತೆ ಹಿ ಹೈ. ತಂದೆ ಬರೋದೇ नई राजधानी स्थापन करने, इसलिए इसको राजयोग कहा जाता है. ತಂದೆ ಬರೋದೇ ಹೊಸ ರಾಜಧಾನಿ ಸ್ಥಾಪನೆ ಮಾಡಲಿಕ್ಕಾಗಿ. ಆದ್ದರಿಂದ ಇದಕ್ಕೆ ತಂದೆ ಕಲಿಸುವ ಈ ಯೋಗಕ್ಕೆ ರಾಜಯೋಗ ಅಂತ ಹೇಳಲಾಗುತ್ತೆ. ಇದರಿಂದ ರಾಜ್ಯ ರಾಜಧಾನಿ ಸ್ಥಾಪನೆ ಆಗುತ್ತೆ. ಇನ್ಕಾ ಬಹುತ್ ಮಹತ್ವ ಹೇ. ಈ ರಾಜಯೋಗಕ್ಕೆ ಬಹಳ ಮಹತ್ವ ಇದೆ. चाहते हैं भारत का प्राचीन राजयोग कोई सिखलावे, परंतु आजकल ये सन्यासी लोग बाहर जाकर कहते हैं कि हम प्राचीन राजयोग सिखलाने आए हैं. ಬಾಬಾ ಹೇಳ್ತಾರೆ ಬಯಸ್ತಾರೆ ಕೆಲವರು, ನಾವು ಭಾರತದ ಪ್ರಾಚೀನ ರಾಜಯೋಗ ಕಲಿಬೇಕು, ಯಾರಾದರೂ ಬಂದು ನಮಗೆ ಕಲಿಸ್ಬೇಕು. ಆದರೆ ಈ ಸಮಯದಲ್ಲಿ ಈ ಸನ್ಯಾಸಿಗಳು ವಿದೇಶಗಳಿಗೆ ಹೋಗಿ ಏನು ಹೇಳ್ತಾರೆ, ನಾವು ಪ್ರಾಚೀನ ರಾಜಯೋಗ ಕಲಿಸ್ಲಿಕ್ಕಾಗಿ ಬಂದಿದ್ದೀವಿ. तो वो भी समझते हैं हम सीखे क्योंकि समझते हैं योग से ही ಪ್ಯಾರಡೈಸ್ ಸ್ಥಾಪನ್ हुआ था. ಅವರು ಏನು ತಿಳ್ಕೊಳ್ತಾರೆ, ನಾವು ಕಲಿಯೋಣ ಯಾಕೆಂದರೆ
ಯೋಗದಿಂದಲೇ ಈ ಪ್ಯಾರಡೈಸು, ರಾಜಯೋಗದಿಂದಲೇ ಈ ಪ್ಯಾರಡೈಸು ಸ್ಥಾಪನೆ ಆಗಿತ್ತು. ಬಾಪ್ ಸಮझाते हैं ಯೋಗ ಬಲ್ ಸೆ ತುಮ್ ಪ್ಯಾರಡೈಸ್ಗೆ ಮಾಲೀಕ್ ಬಂತೆ ಹೋ. ತಂದೆ ತಿಳಿಸ್ತಾರೆ, ಯೋಗ ಬಲದಿಂದ ನೀವು ಪ್ಯಾರಡೈಸಿನ ಮಾಲೀಕರು ಆಗ್ತೀರಾ, ಬಾಹುಬಲದಿಂದ ಅಲ್ಲ, ಯೋಗ ಬಲದಿಂದ. ಪ್ಯಾರಡೈಸ್ ಸ್ಥಾಪನ್ ಕಿಯಾ ಹೇ, ಪ್ಯಾರಡೈಸ್ ಯಾರು ಸ್ಥಾಪನೆ ಮಾಡಿದ್ದು? ಬಾಪ್ನೆ, ತಂದೆ. ಕೈಸೆ ಸ್ಥಾಪನ್ ಕರ್ತೆ ಹೇ ಓ ನಹಿ ಜಾನ್ತೆ. ತಂದೆ ಬಂದು ಪ್ಯಾರಡೈಸ್ ಹೇಗೆ ಸ್ಥಾಪನೆ ಮಾಡ್ತಾರೆ ಅದು ಅವರಿಗೆ ಗೊತ್ತಿಲ್ಲ. ಈ ರಾಜಯೋಗ ರೂಹಾನಿ ಬಾಪ್ ಹಿ ಸಿಕ್ಲಾತೆ ಹೇ. ಬಾಬಾ ಹೇಳ್ತಾರೆ, ಈ ರಾಜಯೋಗ ಆತ್ಮೀಯ ತಂದೆನೇ ಕಲಿಸ್ತಾರೆ. ಅವರು ಸನ್ಯಾಸಿಗಳು ವಿದೇಶಕ್ಕೆಲ್ಲ ಹೋಗಿ ಅಲ್ಲೂ ಮೋಸ ಮಾಡ್ತಾರೆ, ನಾವು ಪ್ರಾಚೀನ ರಾಜಯೋಗ ಕಲಿಸ್ತೀವಿ ಅಂತ. ಜಿಸ್ಮಾನಿ ಕೋಯಿ ಮನುಷ್ಯ ಸಿಕ್ಲಾ ನ ಸಕೆ. ದೇಹದಾರಿ ಮನುಷ್ಯರು ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಜ್ಕಲ್ ಅಡಲ್ಟ್ರೇಷನ್ ಕರಪ್ಷನ್ ತೋ ಬಹುತ್ ಹೈ ನಾ, ಇಸ್ಲಿಯೇ ಬಾಪ್ನೆ ಕಹಾ ಹೈ. ಈ ಸಮಯದಲ್ಲಿ ಎಲ್ಲದರಲ್ಲೂ ಏನು ಕಲಬೆರಕೆ. ಅದರಿಂದ ತಂದೆನೂ ಹೇಳಿದ್ದಾರೆ, ಮೈ ಪತಿತೋಂಕೋ ಪಾವನ್ ಬನಾನೆ ವಾಲಾ ಹೂಂ. ನಾನು ಪತಿತರನ್ನು ಪಾವನ ಮಾಡುವಂತವನಾಗಿದ್ದೇನೆ. ಜರೂರ್ ಫಿರ್ ಪತಿತ್ ಬನಾನೆ ವಾಲಾ ಬಿ ಕೋಯಿ ಹೋಗಾ. ತಪ್ಪದೆ ನಂತರ ಪತಿತರನ್ನಾಗಿ ಮಾಡೋರು ಸಹ ಯಾರಾದರೂ ಇರಬೇಕು. ಅಭಿ ತುಮ್ ಜಡ್ಜ್ ಕರೋ ಬರೋಬರ್ ಐಸೆ ಹೇನಾ. ಈಗ ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಿಂದ ನೀವು ಜಡ್ಜ್ ಮಾಡಿ, ನಿಜವಾಗ್ಲೂ ಈ ರೀತಿ ಇದೆ ಅಲ್ವಾ? ಯಾವ ರೀತಿ ಬಾಬಾ ಬಂದು ಪತಿತರನ್ನು ಪಾವನ ಮಾಡ್ತಾರೆ, ಪತಿತರನ್ನಾಗಿ ಮಾಡೋರು ಬೇರೆ ಇದ್ದಾರೆ. ಮೈ ಹಿ ಆಕರ್ ಸವಿ ವೇದೋ ಶಾಸ್ತ್ರೋ ಆದಿ ಕಾ ಸಾರ್ ಸುನಾತಾ ಹೂಂ. ಬಾಬಾ ಹೇಳ್ತಾರೆ, ನಾನೇ ಬಂದು ಎಲ್ಲ ವೇದ ಶಾಸ್ತ್ರ ಆದಿಗಳ ಸಾರವನ್ನು ತಿಳಿಸ್ತೀನಿ. ಜ್ಞಾನ್ ಸೆ ಹಮ್ಕೋ 21 ಜನ್ಮೋಂ ಕಾ ಸುಖ ಮಿಲ್ತಾ ಹೈ. ಬಾಬಾ ಕೊಡುವ ಜ್ಞಾನದಿಂದ ನಮಗೆ 21 ಜನ್ಮಗಳ ಸುಖ ಸಿಗುತ್ತೆ. ಭಕ್ತಿ ಮಾರ್ಗ ಮೇ ಹೈ, ಭಕ್ತಿ ಮಾರ್ಗದಲ್ಲಿ ಸಿಗುವ ಸುಖ ಅಲ್ಪಕಾಲ್ ಕ್ಷಣಭಂಗುರ್ ಸುಖ. ಯೇ ಹೈ 21 ಪೀढ़ी ಕಾ ಸುಖ ಜೋ ಬಾಪ್ ಹಿ ದೇತೆ ಹೈ. ಭಕ್ತಿ ಮಾರ್ಗದಲ್ಲಿದೆ ಅಲ್ಪಕಾಲ ಕ್ಷಣಭಂಗುರ ಸುಖ. ಇದಾಗಿದೆ 21 ಪೀಳಿಗೆಯ ಸುಖ, ಯಾವುದು ತಂದೆನೇ ಕೊಡ್ತಾರೆ. ಬಾಪ್ ತುಮಕೋ ಸದ್ಗತಿ ದೇನೆ ಕೆ ಲಿಯೆ ಜೋ ಶ್ರೀಮತ್ ದೇತೆ ಹೈ ವೋ ಸಬ್ಸೆ ನ್ಯಾರಿ ಹೈ. ತಂದೆ ನಿಮಗೆ ಸದ್ಗತಿ ಕೊಡ್ಲಿಕ್ಕಾಗಿ ಯಾವುದು ಶ್ರೀಮತ ಕೊಡ್ತಾರೆ ಅದು ಎಲ್ಲದಕ್ಕಿಂತ ಭಿನ್ನವಾಗಿದೆ. ಈ ಬಾಪ್ ಸಬ್ಕಿ ದಿಲ್ ಲೇನೆ ವಾಲಾ ಹೈ. ತಂದೆ ಬಂದು ಎಲ್ಲರ ಹೃದಯಗಳನ್ನು ತಗೊಳ್ಳುವಂಥವರು. ದಿಲಾರಾಮ್, ದಿಲ್ವರ್, ದಿಲ್ವಾಲಾ ಅಲ್ವಾ? ಜೈಸೆ ವೋ ದಿಲ್ ಜಡ್ ದಿಲ್ವಾಡ ಮಂದಿರ್ ಹೈ, ಯೇ ಫಿರ್ ಹೈ ಚೈತನ್ಯ ದಿಲ್ವಾಲ ಮಂದಿರ್. ಹೇಗೆ ಅದು ಜಡ ದಿಲ್ವಾಡ ಮಂದಿರ ಇದೆ ಮೌಂಟ್ ಅಬುನಲ್ಲಿ, ಇದಾಗಿದೆ ಚೈತನ್ಯ ದಿಲ್ವಾಲ ಮಂದಿರ, ಯಾವುದು ಮಧುಬನ. ಇಲ್ಲಿ ಬಾಬಾ ಏನು ಮಾಡ್ತಾರೆ, ಮಕ್ಕಳ ಹೃದಯಗಳನ್ನು ತಗೊಳ್ತಾರೆ. ಆ್ಯಕ್ಯುರೇಟ್ ತುಮಾರಿ ಆ್ಯಕ್ಟಿವಿಟಿ ಕಾ ಹಿ ಚಿತ್ರ ಬನೆ ಹೈ. ದಿಲ್ವಾಡ ಮಂದಿರದಲ್ಲಿ ಆ್ಯಕ್ಯುರೇಟ್ ಆಗಿ ನಮ್ಮದೇ ಯಾವುದು ಆ್ಯಕ್ಟಿವಿಟಿ ಇದೆ ಅದರ ಚಿತ್ರ ಮಾಡಿದ್ದಾರೆ. ಕಣ್ಣು ತಗೊಂಡು ರಾಜಯೋಗ ಮಾಡ್ತಾ ಇದ್ದೀವಿ, ಮೇಲೆ ಸ್ವರ್ಗದ ಪ್ರಾಪ್ತಿ. ಆ್ಯಕ್ಯುರೇಟ್ ಆಗಿ ನಮ್ಮದು ಆ್ಯಕ್ಟಿವಿಟಿ ಚಿತ್ರ ಮಾಡಿದ್ದಾರೆ. ಇಸ್ ಸಮಯ ತುಮಾರಿ ಆ್ಯಕ್ಟಿವಿಟಿ ಚಲ್ ರಹಿ ಹೈ. ದಿಲ್ವಾಲಾ ಬಾಪ್ ಮಿಲಾ ಹೈ, ಸರ್ವ ಕಾ ಸದ್ಗತಿ ಕರ್ನೆ ವಾಲಾ, ಸರ್ವ ಕಾ ದುಃಖ ಹರ್ಕರ್ ಸುಖ ದೇನೆ ವಾಲಾ. ದಿಲ್ವಾಲಾ ತಂದೆ ನಮಗೆ ಸಿಕ್ಕಿದ್ದಾರೆ, ಸರ್ವರ ಸದ್ಗತಿ ಮಾಡುವಂಥವರು, ಸರ್ವರ ದುಃಖ ಹರಿಸಿ ಸುಖವನ್ನು ಕೊಡುವಂಥವರು. ಹರಿ ಯಾರು? ಶಿವಬಾಬಾ, ದುಃಖವನ್ನು ಹರಿಸುವಂಥವರು. ಕಿತನಾ ಊಂಚತೆ ಊಂಚ್ ಗಾಯ ಹುವಾ ಹೈ. ಬಾಬಾ ಹೇಳ್ತಾರೆ, ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಗಾಯನ ಇದೆ.
ऊंचते ऊंचೈ ಭಗವಾನ್ ಶಿವ್ ಕಿ ಮಹಿಮಾ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದರೆ ಅವರ ಮಹಿಮೆನೂ ಏನಾಗಿದೆ? श्रेष्ठाति श्रेष्ठ महिमे आಗಿದೆ. बल चित्रों में शंकर आदि के आगे शिव का चित्र दिखाया है. ಬಲೆ ಚಿತ್ರಗಳಲ್ಲಿ ಶಂಕರನ ಮುಂದೆ ಶಿವಲಿಂಗ ತೋರಿಸಿದ್ದಾರೆ. ಶಂಕರ ಶಿವಲಿಂಗದ ಮುಂದೆ ಕುಳಿತು ತಪಸ್ ಮಾಡೋದು ಭಕ್ತಿ ಮಾರ್ಗದಲ್ಲಿ ಆ ಚಿತ್ರ ತೋರಿಸಿದ್ದಾರೆ. वास्तव में देवताओं के आगे शिव का चित्र रखना तो ನಿಷೇಧ ಹೈ. ಬಾಬಾ ಹೇಳ್ತಾರೆ, ರಾಮನ್ ಮುಂದೇನೂ ಶಿವಲಿಂಗ ಇಟ್ಟಿದ್ದಾರೆ, ಕೃಷ್ಣನ್ ಮುಂದೇನೂ ಶಿವಲಿಂಗ ಇಟ್ಟಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ದೇವತೆಗಳ ಮುಂದೆ ಶಿವನ ಚಿತ್ರ ಶಿವಲಿಂಗ ಇಡೋದು ನಿಷೇಧವಾಗಿದೆ. ಯಾಕೆ? ಓತೋ ಭಕ್ತಿ ಕರ್ತೆ ನಹಿ. ಶಿವಲಿಂಗ ಇಟ್ಕೊಂಡು ಭಕ್ತಿ ಏನಾದರೂ ಮಾಡ್ತಾರ ದೇವತೆಗಳು? ಭಕ್ತಿ ನಾ ದೇವತಾಯೇ ಕರ್ತೆ ನಾ ಸನ್ಯಾಸಿ ಕರ್ ಸಕ್ತೆ ಹೇ. ಭಕ್ತಿ ದೇವತೆಗಳು ಮಾಡೋದಿಲ್ಲ, ಸನ್ಯಾಸಿಗಳು ಮಾಡೋ ಹಾಗಿಲ್ಲ. ಓ ಹೈ ಬ್ರಹ್ಮಜ್ಞಾನಿ ತತ್ವಜ್ಞಾನಿ. ಅವರಾಗಿದ್ದಾರೆ ಬ್ರಹ್ಮಜ್ಞಾನಿ ತತ್ವಜ್ಞಾನಿ. ತತ್ವದೊಂದಿಗೆ ಬ್ರಹ್ಮ ಮಹಾತತ್ವದೊಂದಿಗೆ ಯೋಗವನ್ನು ಇಡುವಂಥವರು. ಜೈಸೆ ये आकाश तत्व है वैसे ये ಬ್ರಹ್ಮ ತತ್ವ है. ಹೇಗೆ ಆಕಾಶ ತತ್ವ ಇದೆ ಅದೇ ರೀತಿ ಅದು ಆರನೇದು ಬ್ರಹ್ಮ ತತ್ವ ಆಗಿದೆ. वो बाप को याद करते नहीं ना उनको ये ಮಹಾಮಂತ್ರ ಮಿಲ್ತಾ है. ಸನ್ಯಾಸಿಗಳು ತಂದೆಯನ್ನು ನೆನಪು ಮಾಡೋದಿಲ್ಲ, ಅವರಿಗೆ ಈ ಮಹಾಮಂತ್ರನೂ ಸಿಗೋದಿಲ್ಲ. ಯಾವುದು? ಮನ್ಮನಾಭವ. ये महामंत्र बापी आकर संगम युग पर देते हैं. ಈ ಮಹಾಮಂತ್ರ ತಂದೆನೇ ಬಂದು ಸಂಗಮ ಯುಗದಲ್ಲಿ ಕೊಡ್ತಾರೆ. ಸರ್ವಕ ಸದ್ಗತಿ ದಾತಾ ಬಾಪ್ ಏಕಿ ಬಾರ್ ಆಕರ್ ಮನ್ಮನಾಭವ ಕಾ ಮಂತ್ರ ದೇತೆ ಹೈ. ಸರ್ವರ ಸದ್ಗತಿ ದಾತ ತಂದೆ ಒಂದೇ ಸಲ ಬಂದು ಮನ್ಮನಾಭವದ ಮಂತ್ರ ಕೊಡ್ತಾರೆ. ಬಾಪ್ ಕಹತೆ ಹೈ ಮನ್ಮನಾಭವ. ಮಂತ್ರದ ಅರ್ಥ ತಂದೆ ತಿಳಿಸ್ತಾರೆ. बच्चे देह सहित देह के सब धर्म त्याग अपने को अशरीरी आत्मा समझ मुझ बाप को याद करो. ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ, ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಈ ದೇಹ ಧರ್ಮಗಳನ್ನು ತ್ಯಾಗ ಮಾಡಿ ತನ್ನನ್ನು ಅಶರೀರಿ ಆತ್ಮ ಅಂತ ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಇದು ಮನ್ಮನಾಭವದ ಅರ್ಥ. ಕಿತನಾ ಸಹಜ ಸಮಜಾತೆ ಹೈ. ಎಷ್ಟು ಸಹಜವಾಗಿ ತಿಳಿಸ್ತಾರೆ. ರಾವಣ ರಾಜ್ಯಕ್ಕೆ ಕಾರಣ ತುಮ್ ಸಬ್ ದೇಹ ಅಭಿಮಾನಿ ಬನೆ ಹೋ. ಬಾಬಾ ಹೇಳ್ತಾರೆ, ರಾವಣ ರಾಜ್ಯದ ಕಾರಣ ನೀವೆಲ್ಲರೂ ದೇಹ ಅಭಿಮಾನಿಗಳು ಆಗಿದ್ದೀರಿ. ಅಭಿ ಬಾಪ್ ತುಮಕೋ, ಈಗ ತಂದೆ ನಿಮ್ಮನ್ನು ಆತ್ಮ ಅಭಿಮಾನಿ ಬನಾತೆ ಹೇ. ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾರೆ. अपने को आत्मा समझ मुझ बाप को याद करते रहो तो. ಬಾಬಾ ಹೇಳ್ತಾರೆ, ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡ್ತಾ ಇದ್ದಾಗ ಆತ್ಮ ಮೇ ಜೋ ಖಾದ್ ಪಡಿ ಹೇ वो निकल जाए. ಆತ್ಮದಲ್ಲಿ ಯಾವುದು ತುಕ್ಕು ಸೇರಿದೆ ಅದು ಹೊರಟು ಹೋಗುತ್ತೆ. सतो प्रधान से सतो में आने से कलाएं कम होती है ना. ಸತೋ ಪ್ರಧಾನದಿಂದ ಸತೋವಿನಲ್ಲಿ ಬರೋದ್ರಲ್ಲಿ ಎರಡು ಕಲೆಗಳು ಕಡಿಮೆ ಆಗುತ್ತೆ ಅಲ್ವಾ. ಸೋನೆ ಕಿ ಬಿ ಕ್ಯಾರೆಟ್ ಹೋತಿ ಹೇನಾ. ಚಿನ್ನದ್ದು ಸಹ ಗುಣಮಟ್ಟ ಇದೆ ಅಲ್ವಾ. 24 ಕ್ಯಾರೆಟು ಅಪರಂಜಿ ಚಿನ್ನ, 9 ಕ್ಯಾರೆಟ್ ಏನು ಪೂರ್ತಿ ಕಲಬೆರಕೆ ಮಟ್ಟದ ಚಿನ್ನ. अभी तो कलयुग अंत में सोना देखने में नहीं आता. ಸತ್ಯುಗ್ ಮೇ ತೋ, ಈಗ ಕಲಿಯುಗದ ಅಂತ್ಯದಲ್ಲಿ ಚಿನ್ನ ನೋಡ್ಲಿಕ್ಕೂ ಕಾಣಿಸೋದಿಲ್ಲ. ಸತ್ಯುಗದಲ್ಲಂತೂ ಸೋನೆಗೆ ಮಹಲ್ ಹೋತೆ ಹೈ, ಚಿನ್ನದ ಮಹಲು ಇರುತ್ತೆ. ಕಿತನಾ ರಾತ್ ದಿನ ಕಾ ಫರಕ್ ಹೈ. ಎಷ್ಟು
सत्युगಕ್ಕೂ कलियुगಕ್ಕೂ रात्रि हगಲು ವ್ಯತ್ಯಾಸ ಇದೆ. उसका नाम ही है ಗೋಲ್ಡನ್ ಏಜ್ಡ್ ವರ್ಲ್ಡ್. ಅದರ ಹೆಸರೇ ಆಗಿದೆ ಗೋಲ್ಡನ್ ಏಜ್ಡ್ ವರ್ಲ್ಡ್, ಚಿನ್ನದ ಯುಗ, ಚಿನ್ನದ ಪ್ರಪಂಚ. ವಹಾ ಈಂಟ್ ಪತ್ತರ್ ಆದಿ ಕಾ ಕಾಮ್ ನಹಿ ಹೋತಾ. ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಇಟ್ಟಿಗೆ, ಕಲ್ಲು ಇದ್ಯಾವುದೂ ಕೆಲಸಕ್ಕೆ ಬರೋದಿಲ್ಲ. बिल्डिंग बनते ही हो उसमें भी सोने चांदी के सिवाय और ಕಿಚ್ಚಡ ಪಟ್ಟಿ नहीं होती. ಬಿಲ್ಡಿಂಗುಗಳನ್ನು ಮಹಲ್ಗಳನ್ನು ಕಟ್ಟಿಸ್ತೀರಾ, ಅದರಲ್ಲೂ ಸಹ ಚಿನ್ನ ಬೆಳ್ಳಿ ವಿನಃ ಬೇರೆ ಈ ರೀತಿ ಮಣ್ಣು ಸಿಮೆಂಟು ಯಾವುದೂ ಇರೋದಿಲ್ಲ. ವಹಾ ಸೈನ್ಸ್ ಸೆ ಬಹುತ್ ಸುಖ ಹೈ. ಅಲ್ಲಿ ವಿಜ್ಞಾನದಿಂದ ಬಹಳ ಸುಖ ಇದೆ. ಎ ಬಿ ಡ್ರಾಮಾ ಬನಾ ಹುವಾ ಹೈ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಅಲ್ಲಿ ರಿಫೈನ್ಡ್ ಸೈನ್ಸ್ ಬಹಳ ಸುಖ ಕೊಡುತ್ತೆ. ಇಸ್ ಸಮಯ ಸೈನ್ಸ್ ಗಮಂಡಿ ಹೈ, ಸತ್ಯುಗ್ ಮೇ ಗಮಂಡಿ ನಹಿ ಕಹೆಂಗೆ. ಈ ಸಮಯದಲ್ಲಿ ವಿಜ್ಞಾನಿಗಳಿಗೆ ಎಷ್ಟು ಗರ್ವ ಇದೆ. ಸತ್ಯುಗದಲ್ಲಿ ಆ ಒಂದು ಗರ್ವ ಅನ್ನೋದು ಇರೋದಿಲ್ಲ. वहाँ तो साइंस से तुमको सुख मिलता है. ಅಲ್ಲಿ ರಿಫೈನ್ಡ್ ಸೈನ್ಸಿನಿಂದ ನಿಮಗೆ ಸುಖ ಸಿಗುತ್ತೆ. यहाँ है अल्पकाल का सुख, फिर इससे भी बड़ा भारी दुख मिलता है. ಇಲ್ಲಿದೆ ಅಲ್ಪಕಾಲದ ಸುಖ, ನಂತರ ಇದರಿಂದಲೇ ದೊಡ್ಡ ಭಾರಿ ದುಃಖನೂ ಸಿಗುತ್ತೆ. ಯಾವುದು ಸುಖ ಅಲ್ಪಕಾಲದ ಸುಖ, ಅದರಿಂದಲೇ ದೊಡ್ಡ ಭಾರಿ ದುಃಖನೂ ಸಿಗುತ್ತೆ. ಬಾಂಬ್ಸ್ ಆದಿ ये सब विनाश के लिए बनाते ही रहते हैं. ಯಾವುದು ವಿಜ್ಞಾನದಿಂದ ಅಲ್ಪಕಾಲದ ಸುಖ ಸಿಗುತ್ತೆ, ನಂತರ ಅದರಿಂದಲೇ ದೊಡ್ಡ ಭಾರಿ ದುಃಖ ಯಾವುದು ಬಾಂಬ್ಸ್ ಆದಿ ಎಲ್ಲ ವಿನಾಶಕ್ಕಾಗಿ ಮಾಡ್ತಾ ಇದ್ದಾರೆ. ಬಾಂಬ್ಸ್ बनाने के लिए दूसरों को मना करते हैं, फिर खुद बनाते रहते हैं. ಬಾಂಬ್ಸ್ ಮಾಡಲಿಕ್ಕಾಗಿ ಬೇರೆಯವ್ರಿಗೆ ಹೇಳ್ತಾರೆ, ನೀವು ಬೇರೆ ದೇಶದವ್ರಿಗೆ ಹೇಳ್ತಾರೆ ನೀವು ಸ್ಟಾಪ್ ಮಾಡಿ, ನೀವು ಮಾಡಬಾರ್ದು ಅಂತ. ತಾವು ಖುದ್ದು ಒಳ್ಳೊಳಗೆ ಮಾಡ್ತಾ ಇರ್ತಾರೆ. ಸಮಸ್ತೆ ಬಿ ಹೈ, ತಿಳ್ಕೊಳ್ತಾರೆ ಬಾಂಬ್ಸ್ ಮಾಡೋರು, ಇದು ತಿಳ್ಕೊಳ್ತಾರೆ ಏನು, ಇನ್ ಬಾಂಬ್ಸ್ ಸೇ ಹಿ ಮೌತ್ ಹೋನಿ ಹೈ ಲೇಕಿನ್ ಫಿರ್ ಬಿ ಬನಾತೆ ರಹತೆ ಹೈ ತೋ ಬುದ್ಧಿ ಮಾರಿ ಹುಯಿ ಹೈನಾ. ತಿಳ್ಕೊಳ್ತಾರೆ ಈ ಬಾಂಬ್ಸಿನಿಂದಲೇ ಈ ನಮ್ಮದು ವಿನಾಶ ಆಗುತ್ತೆ, ಸಾವು ಆಗುತ್ತೆ, ಆದರೂ ಸಹ ಮಾಡ್ತಾನೆ ಇರ್ತಾರೆ ಅಂದರೆ ಅಲ್ಲಿ ಬುದ್ಧಿ ಏನಾಗಿದೆ, ಭ್ರಷ್ಟ ಆಗ್ಬಿಟ್ಟಿದೆ ಅಲ್ವಾ. ಈ ಸಬ್ಬು ಡ್ರಾಮಾ ಮೇ ನೋಂದೆ ಅವ್ರನ್ನೂ ಆಕ್ಷೇಪಣೆ ಮಾಡೋಂಗಿಲ್ಲ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. बनाने के सिवाय रह नहीं सकते. ಮಾಡ್ದಿರ ಇರಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ, ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. मनुष्य समझते हैं कि इन बॉम्ब्स से हमारा ही मौत होगा, परंतु पता नहीं कि कौन प्रेरित कर रहा है. हम बनाने बगैर रह नहीं सकते. ಮನುಷ್ಯರು ತಿಳ್ಕೊಳ್ತಾರೆ ಈ ಬಾಂಬುಗಳಿಂದ ನಮ್ಮದೇ ವಿನಾಶ ಆಗುತ್ತೆ, ಸಾವಾಗುತ್ತೆ, ಆದರೆ ಗೊತ್ತಿಲ್ಲ ಯಾರು ನಮಗೆ ಇದನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ನಾವು ಮಾಡದಿರೋ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಪ್ರೇರಣೆ ನಮಗೂ ಸಿಗ್ತಾ ಇದೆ, ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಜರೂರ್ ಬನಾನಾ ಹಿ ಪಡೆ. ಬಾಬಾ ಹೇಳ್ತಾರೆ ತಪ್ಪದೆ ಮಾಡಲೇಬೇಕಾಗಿ ಬರುತ್ತೆ. ಯಾಕೆ, ವಿನಾಶ್ ಕಿ ಬಿ ಡ್ರಾಮಾ ಮೇ ನೋಡಿದೆ. ವಿನಾಶದ್ದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. कितना भी बल कोई पीस प्राइज दे, परंतु पीस स्थापन करने वाला, ಬಾಬಾ ಹೇಳ್ತಾರೆ ಎಷ್ಟೇ ಬಲೆ ಯಾರೇ ಈ ಶಾಂತಿಗಾಗಿ ಸಲಹೆಗಳನ್ನು ಕೊಟ್ಟರು, ಅವರಿಗೆ ಪ್ರೈಸ್ಗಳನ್ನು ಕೊಟ್ಟರು, ಆದ್ರೂ ಸಹ ಶಾಂತಿ ಸ್ಥಾಪನೆ ಮಾಡುವಂಥವರು ಏಕ ಬಾಕಿ ಹೈ. ಅವರ ಯೋಜನೆಗಳಿಂದ ಶಾಂತಿ ಸ್ಥಾಪನೆ ಆಗಲಿಲ್ಲ ಅಲ್ಲ, ಅವರ ಸಲಹೆಗಳಿಂದ ಶಾಂತಿ ಸ್ಥಾಪನೆ ಆಗಲಿಲ್ಲ ಅಲ್ಲ ವಿಶ್ವದಲ್ಲಿ.
शांति का सागर बाप ही सुख शांति पवित्रता का वर्षा देते हैं. ಶಾಂತಿಯ ಸಾಗರ ತಂದೆನೇ ಶಾಂತಿ ಸುಖ ಪವಿತ್ರತೆಯದು ಆಸ್ತಿ ಕೊಡ್ತಾರೆ. ಸತ್ಯುಗ್ ಮೇ ಹೈ, ಸತ್ಯುಗದಲ್ಲಿ ಇದೆ ಬೇಹದ್ ಕಿ ಸಂಪತ್ತಿ ಅಲ್ವಾ, ತಂದೆ ಕೊಟ್ಟಿದ್ದು ಆಸ್ತಿ, ಶಾಂತಿ ಸುಖ ಪವಿತ್ರತೆ ಆಸ್ತಿ, ಅದರಲ್ಲಿ ಬೇಹದ್ದಿನ ಸಂಪತ್ತು. ವಹಾ ತೋ ದೂದ್ ಕಿ ನದಿಯ ಬಹತಿ ಹೈ, ಅಲ್ಲಿ ಹಾಲಿನ ನದಿ ಹರಿಯುತ್ತೆ. ವಿಷ್ಣು ಕೋ ಕ್ಷೀರ ಸಾಗರ್ ಮೇ ದಿಖಾತೆ ಹೈ, ये भेंट की जाती है. ಬಾಬಾ ಹೇಳ್ತಾರೆ ವಿಷ್ಣುವನ್ನು ಆ ಮೂರ್ತಿಯನ್ನು ಕ್ಷೀರಸಾಗರದಲ್ಲಿ ತೋರಿಸ್ತಾರೆ, ಇದೆಲ್ಲ ಹೋಲಿಕೆ ಮಾಡಲಾಗತ್ತೆ. ಕಹಾ ಓ ಕ್ಷೀರ್ ಸಾಗರ್, ಕಹಾ ಯೇ ವಿಷಯ ಸಾಗರ್, ಎಲ್ಲಿ ಆ ಸತ್ಯುಗ ಕ್ಷೀರಸಾಗರ, ಎಲ್ಲಿ ಈ ಕಲಿಯುಗ ವಿಷಯ ಸಾಗರ. भक्ति मार्ग में फिर तालाब आदि बनाकर उसमें पत्थर पर ವಿಷ್ಣು ಕೋ ಸುಲಾ ದೇತೆ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಒಂದು ಕೊಳ ಆದಿ ಮಾಡಿ ಅದರಲ್ಲಿ ಏನು ಮಾಡ್ತಾರೆ, ಒಂದು ಕಲ್ಲಿನ ಮೇಲೆ ವಿಷ್ಣುವನ್ನು ಮಲಗಿಸ್ತಾರೆ, ಆ ಕೊಳದಲ್ಲಿ ಹಾಲನ್ನು ತುಂಬುತ್ತಾರೆ. ಅಲ್ಲಿ ಮೇಲೂ ಹಂಗೆ ತೋರಿಸ್ತಾರಲ್ವಾ, ಶೇಷಶಾಹಿಯಾಗಿ ಮಲಗಿರೋದು. ಭಕ್ತಿ ಮೇ ಕಿತನಾ ಖರ್ಚು ಕರ್ತೆ ಹೇ, ಭಕ್ತಿಯಲ್ಲಿ ಎಷ್ಟು ಖರ್ಚು ಮಾಡ್ತಾರೆ. ಕಿತನಾ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ ಕರ್ತೆ ಹೇ, ಎಷ್ಟು ವೇಸ್ಟ್ ಆಫ್ ಟೈಮು, ವೇಸ್ಟ್ ಆಫ್ ಮನಿ, ವ್ಯರ್ಥವಾಗಿ ಸಮಯ, ವ್ಯರ್ಥವಾಗಿ ಹಣ ಹಾಳು ಮಾಡ್ಕೊಳ್ತಾರೆ. ದೇವಿಯೋं की मूर्तियाँ कितना खर्चा कर बनाते हैं, फिर समुद्र में डाल देते हैं तो पैसे ವೇಸ್ಟ್ ಹೋಗೇನಾ. ದೇವಿಗಳ ಮೂರ್ತಿಗಳನ್ನು ಎಷ್ಟು ಖರ್ಚು ಮಾಡಿ ಮಾಡ್ತಾರೆ, ನಂತರ ಸಮುದ್ರದಲ್ಲಿ ಹಾಕ್ತಾರೆ, ಅಂದರೆ ಹಣ ವೇಸ್ಟ್ ಆಯ್ತಲ್ವಾ. ಏ ಹೈ, ಬಾಬಾ ಹೇಳ್ತಾರೆ ಇದಾಗಿದೆ ಗುಡಿಯೋಂಕಿ ಪೂಜಾ, ಗೊಂಬೆಗಳ ಪೂಜೆ. ಅಷ್ಟು ಖರ್ಚು ಮಾಡಿ ಎಲ್ಲ ಮಾಡೋದು, ನಂತರ ಸಮುದ್ರದಲ್ಲಿ ಮುಳುಗಿಸೋದು, ಇದು ಗೊಂಬೆಗಳ ಪೂಜೆ. कोई के भी ಆಕ್ಯುಪೇಷನ್ का किसको पता नहीं है, ಯಾರ್ದು ಯಾವ ದೇವತೆದು ಆಕ್ಯುಪೇಷನ್ ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಕಿಸ್ಕೆ भी मंदिर में जाओ तो तुम हरेक का ಆಕ್ಯುಪೇಷನ್ ಜಾನ್ತೆ ಹೋ. ಈಗ ನೀವು ಯಾರದೇ ಮಂದಿರಕ್ಕೆ ಹೋಗ್ತೀರಾ, ಪ್ರತಿಯೊಬ್ಬರದು ಪ್ರತಿಯೊಂದು ದೇವತೆಯದು ಆಕ್ಯುಪೇಷನ್ ನಿಮಗೆ ಗೊತ್ತಿದೆ. ಬಚ್ಚೋं को मना नहीं है ಕಹಾ ಭೀ ಜಾನೆ ಕಿ. ಬಾಬಾ ಹೇಳ್ತಾರೆ ಮಕ್ಕಳು ದೇವಸ್ಥಾನಗಳಿಗೆ ಹೋಗಬಾರ್ದು, ಆ ಥರ ಮಾತು ಏನು ಇಲ್ಲ. ಆಗೆ ತೋ ಬೇಸಮಜ್ ಬನ್ಕರ್ ಜಾತೆ ಥೇ, ಅಭಿ ಸೆನ್ಸಿಬಲ್ ಬನ್ಕರ್ ಜಾತೆ ಹೋ. ಮೊದಲು ಯಾವುದರದ್ದು ತಿಳುವಳಿಕೆ ಇಲ್ಲ, ಅಜ್ಞಾನದಿಂದ ಮೂಢನಂಬಿಕೆಗಳಿಂದ ಹೋಗ್ತಾ ಇದ್ವಿ, ಈಗ ಬುದ್ಧಿವಂತರಾಗಿ ಹೋಗ್ತೀವಿ. ಸತ್ಯ ಏನಿದೆ ಆ ದೇವತೆಗಳದ್ದು, ಆ ಸತ್ಯ ಪೂರ್ತಿ ಗೊತ್ತಿದೆ ಅಲ್ವಾ. ತುಮ್ ಕಹೆಂಗೆ ಹಮ್ ಇನ್ಕೆ 84 ಜನ್ಮೋಂಕೋ ಜಾನ್ತೆ ಹೇ, ನೀವು ಹೇಳ್ತೀರಾ ನಾವು ಇವ್ರದ್ದು 84 ಜನ್ಮಗಳು ನಾವು ತಿಳ್ಕೊಂಡಿದ್ದೀವಿ. ಭಾರತ್ ವಾಸಿಯೋಂಕೋ ತೋ ಶ್ರೀ ಕೃಷ್ಣಕ್ಕೆ ಜನ್ಮ ಕಾ ಭೀ ಪತಾ ನಹೀ ಹೈ. ಭಾರತವಾಸಿಗಳಿಗಂತೂ ಶ್ರೀಕೃಷ್ಣನ ಜನ್ಮದ ಬಗ್ಗೆನೂ ಸಹ ಗೊತ್ತಿಲ್ಲ. ಎಲ್ಲಿ ತೋರಿಸ್ಬಿಟ್ರು, ಜೈಲಲ್ಲಿ ತೋರಿಸ್ಬಿಟ್ರು. ಮಥುರಾನಲ್ಲಿ ಆ ಮಂದಿರದಲ್ಲೂ ಜೈಲಿದೆ. ತುಮಾರಿ ಬುದ್ಧಿ ಮೇ ಸಾರಿ ನಾಲೆಜ್ ಹೈ. ಎಲ್ಲಿ ಸತ್ಯುಗದಲ್ಲಿ ಶ್ರೀಕೃಷ್ಣನ ಜನ್ಮ ಆದಾಗ, ಮೊನ್ನೆ ಕೂಡ ಬಂದಿತ್ತಲ್ಲ ವಾಣಿಯಲ್ಲಿ, ಇಡೀ ಆ ಕೊಠಡಿ ಪ್ರಕಾಶ ಆಗುತ್ತೆ. ನಾಲೆಜ್ ಸೋರ್ಸ್ ಆಫ್ ಇನ್ಕಮ್ ಹೈ, ಜ್ಞಾನ ಒಂದು ಸಂಪಾದನೆಗೆ ಏನಾಗಿದೆ, ಮೂಲ ಆಗಿದೆ. ವೇದಶಾಸ್ತ್ರ ಆದಿ ಮೇ ಕೋಯಿ ಏಮ್ ಆಬ್ಜೆಕ್ಟ್ ನಹೀ ಹೈ. ಬಾಬಾ ಹೇಳ್ತಾರೆ ಜ್ಞಾನದಿಂದ ಒಂದು ಸಂಪಾದನೆ, ಒಂದು ಪದವಿ ಪಡಿತೀವಿ, ಸಂಪಾದನೆ ಪಡ್ಕೊಳ್ತೀವಿ. ವೇದಶಾಸ್ತ್ರ ಆದಿನಲ್ಲಿ
ಯಾವುದೇ ಏಮ್ ಆಬ್ಜೆಕ್ಟ್ ಇಲ್ಲ. ನಾನು ರಾಮ ಆಗಬೇಕು, ನಾನು ಕೃಷ್ಣ ಆಗಬೇಕು, ಆ ಥರ ಯಾವುದೇ ಲಕ್ಷ್ಯ ಇಲ್ಲ. स्कूल में हमेशा ಏಮ್ ಆಬ್ಜೆಕ್ಟ್ होती है. ಓದು, ಸ್ಕೂಲು, ಕಾಲೇಜು ಅಂದರೆ ಏನು ಒಂದು ಏಮ್ ಆಬ್ಜೆಕ್ಟ್ ಇರುತ್ತೆ. ನಾನು ಡಾಕ್ಟರ್ ಆಗಲಿಕ್ಕೆ ಓದ್ತೀನಿ, ಇಂಜಿನಿಯರನ್ನ ಆಗಲಿಕ್ಕಾಗಿ ಓದ್ತೀನಿ. ಇಸ್ ಪಢಾಯಿ ಸೆ ತುಮ್ ಕಿತನೆ ಸಾಹುಕಾರ್ ಬಂತೆ ಹೋ. ಈ ಓದಿನಿಂದ ನೀವೆಷ್ಟು ಹಣವಂತರು ಆಗ್ತೀರಾ. ಎಷ್ಟು ಹಣವಂತರು, ಚಿನ್ನದ ಮಹಲ್ನಲ್ಲಿರುವಂತಹ ಹಣವಂತರು. ಜ್ಞಾನ್ ಸೆ ಹೋತಿ ಹೈ ಸದ್ಗತಿ. ಇಸ್ ನಾಲೆಜ್ ಸೆ ತುಮ್ ಸಂಪತ್ತಿವಾನ್ ಬಂತೆ ಹೋ. ಜ್ಞಾನದಿಂದ ಆಗುತ್ತೆ ಸದ್ಗತಿ. ಈ ಜ್ಞಾನದಿಂದ ನೀವು ಸಂಪತ್ತಿವಾನ್ ಆಗ್ತೀರಿ. तुम कोई भी मंदिर में जाएंगे तो झट समझेंगे ये किसका यादगार है. ನೀವು ಯಾರದೇ ಮಂದಿರಕ್ಕೆ ಹೋಗ್ತೀರಿ, ತಕ್ಷಣ ತಿಳ್ಕೊಳ್ತೀರಿ ಇದು ಯಾರ್ದು ಯಾದಗಾರ ಆಗಿದೆ. ಜೈಸೆ ದಿಲ್ವಾಡ ಮಂದಿರ ಹೈ. ಬಾಬಾ ಉದಾಹರಣೆ ಕೊಡ್ತಾರೆ. वो जड़ है, ये है ಚೈತನ್ಯ. ಹೇಗೆ ದಿಲ್ವಾಡ ಮಂದಿರ ಇದೆ, ಅದಾಗಿದೆ ಜಡ. ನಾವಿರುವಂತಹ ಮಧುಬನ ಚೈತನ್ಯ. ಹೂಬಹು ಜೈಸೆ यहाँ झाड़ में दिखाया है वैसा मंदिर बना हुआ है. ಹೇಗೆ ಕಲ್ಪವೃಕ್ಷದಲ್ಲಿ ತೋರಿಸಿದ್ದಾರೆ. ಏನು ತೋರಿಸಿದ್ದಾರೆ, ಬುಡದಲ್ಲಿ ಕೂತ್ಕೊಂಡು ರಾಜಯೋಗ ಮಾಡ್ತಾ ಇರೋದು, ಕಾಂಡದಲ್ಲಿ ಸ್ವರ್ಗ ತೋರಿಸಿದ್ದಾರೆ. ಅದೇ ರೀತಿ ಮಂದಿರದಲ್ಲಿ ಕೆಳಗೆ ಕೂತ್ಕೊಂಡು ರಾಜಯೋಗ ಮಾಡ್ತಾ ಇರೋದು, ಕಣ್ಣು ತಗೊಂಡು ಮಾಡ್ತಾ ಇರೋದು. ಬೇರೆ ಎಲ್ಲೇ ಧ್ಯಾನ ಮಾಡೋದು ಕಣ್ಣು ತಗೊಂಡು ಮಾಡೋದು ತೋರಿಸೋದಿಲ್ಲ. ಇಲ್ಲಿ ಕಣ್ಣು ತಗೊಂಡು ರಾಜಯೋಗ ಮಾಡ್ತಾ ಇರೋದು, ಮೇಲೆ ಅದರ ಪ್ರಾಪ್ತಿ ಸ್ವರ್ಗ ತೋರಿಸಿದ್ದಾರೆ. ಹೇಗೆ ಆ ವೃಕ್ಷದಲ್ಲಿ ತೋರಿಸಿದ್ದಾರೆ, ಬುಡದಲ್ಲಿ ರಾಜಯೋಗ, ಕಾಂಡದಲ್ಲಿ ದೇವತೆಗಳು. नीचे तपस्या में बैठे हैं, ऊपर छत में सारा स्वर्ग है. ಆ ಬುಡದಲ್ಲಿ ಕೆಳಗಡೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮಕ್ಕಳು, ಮೇಲೆ ಅಲ್ಲಿ ಛತ್ತಲ್ಲಿ ತೋರಿಸಿದ್ದಾರೆ, ಆ ಕಾಂಡದ ಭಾಗದಲ್ಲಿ ಇಡೀ ಸ್ವರ್ಗ ಇದೆ. ಬಹುತ್ ಖರ್ಚೆ ಸೆ ಬನಾಯ ಹುವಾ ಹೈ. ದಿಲ್ವಾಡ ಮಂದಿರನು ಎಷ್ಟು ಖರ್ಚು ಮಾಡಿದ್ದಾರೆ. ಯಹಾ ತೋ ಕುಚ್ ಭಿ ನಹಿ ಹೈ. ಭಾರತ್ 100% ಸಾಲ್ವೆಂಟ್ ತಾ, ಪಾವನ್ ತಾ. ಅಭಿ ಭಾರತ್ ಇವಾಗಂತೂ ಇಲ್ಲಿ ಏನೇನೂ ಇಲ್ಲ. ಭಾರತ 100% ಸಾಲ್ವೆಂಟ್ ಆಗಿತ್ತು, ಹಣವಂತ ಭಾರತ ಆಗಿತ್ತು, ಸಂಪತ್ಭರಿತ ಭಾರತ, ಪಾವನ ಆಗಿತ್ತು. ಈಗ ಭಾರತ ಏನಾಗಿದೆ, 100% ಇನ್ಸಾಲ್ವೆಂಟ್ ಪತಿತ್ ಹೈ. 100% ಸಾಲಗಾರ ಭಾರತ, ಬಡತನ ಅಲ್ವಾ. ಇಂದಿರಾ ಗಾಂಧಿನೇನು ಗರೀಬಿ ಹಠಾವೋ ಅಂದ್ರಲ್ವಾ. ಮತ್ತೆ ಪತಿತರಾಗಿದ್ದಾರೆ. ಯಾಕೆಂದರೆ ಸಬ್ ವಿಕಾರ ಸೆ ಪೈದಾ ಹೋತೆ ಹೈ. ಎಲ್ಲರೂ ವಿಕಾರದಿಂದ ಜನ್ಮ ಪಡೀತಾರೆ. ಅದರಿಂದ ಇನ್ಸಾಲ್ವೆಂಟು, 100% ಇನ್ಸಾಲ್ವೆಂಟು. ವಹಾ ಗಂದಗಿ ಕಿ ಬಾತ್ ನಹಿ ಹೋತಿ. ಅಲ್ಲಿ ಯಾವುದೇ ಕೊಳಕಿನ ಮಾತು, ಸ್ವರ್ಗದಲ್ಲಿ ಯಾವುದೇ ಕೊಳಕಿನ ಮಾತು ಇರೋದಿಲ್ಲ. ಗರುಡ್ ಪುರಾಣ ಮೇ ರೋಚಕ್ ಬಾತೆ ಇಸ್ಲಿಯೇ ಲಿಖಿ ಹೈ. ಬಾಬಾ ಹೇಳ್ತಾರೆ, ಗರುಡ ಪುರಾಣದಲ್ಲಿ ರೋಚಕ ಮಾತುಗಳನ್ನು ಬರೆದಿದ್ದಾರೆ. ಯಾತಕ್ಕೋಸ್ಕರ ಈ ಥರ ರೌರವ ನರಕ, ಕುಂಬಿಪಾಕ ನರಕ, ಎಣ್ಣೆಲಿ ಹಾಕಿ ತೆಗಿತಾರೆ. ಯಾಕೆ ಅದೆಲ್ಲ ಬರೆದಿದ್ದಾರೆ, ಮನುಷ್ಯ ಕುಚ್ಚು ಸುಧರೆ, ಮನುಷ್ಯರಲ್ಲಿ ಪಾಪದ ಭಯ ಬರಲಿ, ಸುಧಾರಣೆ ಬರಲಿ ಅಂತ ಗರುಡ ಪುರಾಣದಲ್ಲಿ ಆ ರೀತಿ ಬರೆದಿದ್ದಾರೆ. ಪರಂತು ಡ್ರಾಮಾ ಮೇ ಮನುಷ್ಯೋಂ ಕಾ ಸುಧಾರಣಾ ಹೈ ನಹಿ. ಆದರೆ ಡ್ರಾಮಾದಲ್ಲಿ ದಿನೇ ದಿನೇ ಇಳಿಯೋ ಮಾತು, ಸುಧಾರಣೆ ಆಗೋ ಮಾತು ಇಲ್ಲ. ಅಭಿ ಈಶ್ವರ್ಯ ಸ್ಥಾಪನಾ ಹೋ ರಹಿ ಹೈ. ಈಗ ಈಶ್ವರ್ಯ ಸ್ಥಾಪನೆ ಆಗ್ತಾ ಇದೆ. ಈಶ್ವರಿ ಸ್ವರ್ಗ ಸ್ಥಾಪನೆ ಕರೆಂಗೇನಾ. ಈಶ್ವರನೇ ಸ್ವರ್ಗ ಸ್ಥಾಪನೆ ಮಾಡ್ತಾರಲ್ವಾ, ಉನ್ಕೋ ಹಿ, ಅದರಿಂದಲೇ ಅವರಿಗೆ ಏನು ಮಹಿಮೆ ಇದೆ, हेवनली गॉडफादर कहा जाता है. बाप ने समझाया वो लश्कर जो लड़ते हैं, वो सब कुछ करते हैं,
ರಾಜ ರಾಣಿ ಕೇಳಿಗೆ ತಂದೆ ಇದು ತಿಳಿಸಿದ್ದಾರೆ. ಆ ಸೈನ್ಯ ಯಾರೆಲ್ಲ ಯುದ್ಧ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಎಷ್ಟು ಹೋರಾಡ್ತಾರೆ, ಸಾಯ್ತಾರೆ ಯುದ್ಧದಲ್ಲಿ, ಎಲ್ಲ ಒಬ್ಬ ರಾಜ ರಾಣಿಗೋಸ್ಕರ. ಯಹಾ ತುಮ್ ಮಾಯಾ ಪರ್ ಜೀತ್ ಪಾತೆ ಹೋ ಅಪನೆ ಲಿಯೆ. ಇಲ್ಲಿ ನಾವು ಮಾಯೆ ಮೇಲೆ ವಿಜಯ ಪಡಿತೀವಿ ನಮಗಾಗಿ, ಮತ್ತೆ ನಮಗಾಗಿ ರಾಜ್ಯ ಸ್ಥಾಪನೆ ಮಾಡ್ತೀವಿ. ನಾವು ಅಲ್ಲಿ ಹೋಗಿ ರಾಜ್ಯ ಮಾಡ್ತೀವಿ. ಜಿತನಾ ಕರೆಂಗೆ ಉತನಾ ಪಾಯೆಂಗೆ. ಎಷ್ಟು ಮಾಡ್ತೀರಾ ಅಷ್ಟು ಪಡೀತೀರಾ. ತುಮ್ ಹರೇಕ್ ಕೋ ಅಪನಾ ತನ್ ಮನ್ ಧನ್ ಭಾರತ್ ಕೋ ಸ್ವರ್ಗ ಬನಾನೆ ಮೇ ಖರ್ಚು ಕರ್ನಾ ಪಡ್ತಾ ಹೈ. ನೀವು ಪ್ರತಿಯೊಬ್ಬರು ತಮ್ಮ ತನು ಮನ ಧನ ಭಾರತವನ್ನು ಸ್ವರ್ಗ ಮಾಡೋದರಲ್ಲಿ ಖರ್ಚು ಮಾಡಬೇಕಾಗಿ ಬರುತ್ತೆ. ಜಿತನಾ ಕರೆಂಗೆ ಉತನಾ, ಬಾಬಾ ಹೇಳ್ತಾರೆ, ನೀವೆಷ್ಟು ಮಾಡ್ತೀರ ತನು ಮನ ಧನದಿಂದ ಅಷ್ಟು ಊಂಚು ಪದ ಪಾಯಂಗೆ, ಅಷ್ಟು ರಿಟರ್ನು ಸಿಗುತ್ತೆ. ಯಹಾ ರಹನೆ ಕಾ ತೋ ಕುಚ್ ಹೈ ನಹಿ, ಅಪನೆ ಕೆ ಅಭಿ ಕೆ ಲಿಯೆ ಹಿ ಗಾಯನ್ ಹೈ. ಇಲ್ಲಿ ನಂತರ ಏನೂ ಇರುವುದಿಲ್ಲ, ಈಗಿಂದೇ ಗಾಯನ ಇದೆ. ಏನು ಗಾಯನ ಇದೆ? ಖಿನ್ಕಿ ದಬಿ ರಹೇಗಿ ಧೂಳ್ ಮೇ. ಕೆಲವ್ರದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು, ಕೆಲವ್ರದ್ದು ಬೆಂಕಿ ಬಿದ್ದು ಎಲ್ಲ ಸುಟ್ಟೋಯ್ತು, ಕೆಲವ್ರದ್ದು ಕಳ್ಳರು ದೋಚ್ಕೊಂಡೋದ್ರು, ಕೆಲವ್ರದ್ದು ರಾಜರು ಕಿತ್ಕೊಂಡ್ರು. ಯಾರು ದಣಿಯನ್ನು ಗುರುತಿಸಿ ದಣಿ ಕೈಯಲ್ಲಿಟ್ಟರು ಅವ್ರದ್ದು ಸಫಲ ಆಯಿತು. ಅಭಿ ಬಾಪ್ ಆಯಾ ಹುವಾ ಹೈ, ದಣಿ ಈಗ ಬಂದಿದ್ದಾರೆ. ತುಮಕೋ ರಾಜಭಾಗ್ಯ ದಿಲಾನೆ. ಬಾಬಾ ಹೇಳ್ತಾರೆ, ಅವರು ತಗೊಳ್ಳೋ ಮಾತಿಲ್ಲ, ನಮಗೆ ರಾಜ್ಯ ಭಾಗ್ಯ ಕೊಡಿಸ್ಲಿಕ್ಕಾಗಿ. ಕಹತೆ ಹೈ ಅಬ್ ತನ್ ಮನ್ ಧನ್ ಸಬ್ ಇಸ್ಮೇ ಲಗಾ ದೋ. ಏನು ಹೇಳ್ತಾರೆ, ಈಗ ನಿಮ್ಮ ತನು ಮನ ಧನ ಎಲ್ಲವೂ ಇದರಲ್ಲಿ ತೊಡಗಿಸಿ. ಇಸ್ನೆ ಸಬ್ ಕುಚ್ ನ್ಯೋಚಾವರ್ ಕರ್ ದಿಯಾನ. ಬ್ರಹ್ಮ ಬಾಬಾ ಎಷ್ಟು ಅರ್ಥ ಮಾಡಿಕೊಂಡ್ರು, ಎಲ್ಲವನ್ನು ಹೇಗೆ ಒಂದೇ ಸಲ ಸರೆಂಡರ್ ಮಾಡಿಬಿಟ್ರಲ್ವ. ನಾನು ನಾರಾಯಣ ಆಗ್ತೀನಿ ಅಂತ ಯಾವಾಗ ತಿಳ್ಕೊಂಡ್ರು ಎಲ್ಲವನ್ನು ಹೇಗೆ ಸರೆಂಡರ್ ಮಾಡಿಬಿಟ್ರು. ಇನ್ಕೋ ಕಹಾ ಜಾತಾ ಹೈ, ಇವರಿಗೆ ಹೇಳಲಾಗುತ್ತೆ ಮಹಾದಾನಿ. ಎಲ್ಲವನ್ನು ತನು ಮನ ಧನ ಎಲ್ಲವನ್ನು ಸರೆಂಡರ್ ಮಾಡಿಬಿಟ್ರು. ವಿನಾಶಿ ಧನ್ ಕಾ ದಾನ್ ಕರ್ತೆ ಹೈ ತೋ ಅವಿನಾಶಿ ಧನ್ ಕಾ ಭಿ ದಾನ್ ಕರ್ನಾ ಹೋತಾ ಹೈ. ಜಿತನಾ ಜೋ ದಾನ್ ಕರೆ. ವಿನಾಶಿ ಹಣದ ದಾನ ಮಾಡ್ತೀರಿ ಅಂದಾಗ ಅವಿನಾಶಿ ಧನದ್ದು ದಾನ ಮಾಡಬೇಕು. ಯಾವುದು? ಜ್ಞಾನದಾನ. ಯಾರು ಎಷ್ಟು ದಾನ ಮಾಡ್ತಾರೋ ಅಷ್ಟೇ ಏನು ರಿಟರ್ನು ಪಡೀತಾರೆ. ಅಲ್ಲೂ ದ್ವಾಪರ ಯುಗದಲ್ಲೂ ಆ ಥರ ದಾನ ಮಾಡಿದ್ದಕ್ಕೆ ರಾಜರಾದ್ರಲ್ವ. ನಾಮಿ ಗ್ರಾಮಿ ದಾನಿ ಹೋತೆ ಹೈ ತೋ ಕಹತೆ ಹೈ ಫಲಾನಾ ಬಡ ಫಿಲಂಥ್ರೋಪಿಸ್ಟ್ ಥಾ. ಬಾಬಾ ಹೇಳ್ತಾರೆ, ಪ್ರಸಿದ್ಧ ದಾನಿಗಳು ಅವರಿಗಾಗಿ ಏನು ಹೇಳ್ತಾರೆ, ಇಂಥವರು ದೊಡ್ಡ ಮಹಾದಾನಿ ಆಗಿದ್ರು. ನಾಮ್ ತೋ ಹೋತಾ ಹೈನಾ, ಪ್ರಸಿದ್ಧರಾಗ್ತಾರಲ್ವ. ಓ ಇಂಡೈರೆಕ್ಟ್ ಈಶ್ವರ ಅರ್ಥ ಕರ್ತೆ ಹೈ. ಅವರಿಗೆ ಡೈರೆಕ್ಟ್ ಪರಮಾತ್ಮನೊಂದಿಗೆ ಕನೆಕ್ಷನ್ ಇಲ್ಲ, ಇಂಡೈರೆಕ್ಟಾಗಿ ಈಶ್ವರಾರ್ಪಣ ಅಂತ ಮಾಡ್ತಾರೆ. ಅದು ತಲುಪೋದು ಯಾರಿಗೆ? ಈಶ್ವರನಿಗೇನೆ. ಆ ಪ್ರಾಪ್ತಿ ಸಿಗೋದೂ ಈಶ್ವರನಿಂದಲೇ. ರಾಜಾಗಿ ನಹಿ ಸ್ಥಾಪನೆ ಹೋತಿ ಹೈ. ಆದರೆ ಭಕ್ತಿ ಮಾರ್ಗದಲ್ಲಿ ಈ ರೀತಿ ರಾಜ್ಯ ಸ್ಥಾಪನೆ ಆಗೋದಿಲ್ಲ. ಈಗ ನಾವು ಬಾಬನಿಗೆ ಕೊಡೋದರಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತೆ, ನಾವೇ ಅದರಲ್ಲಿ ಪ್ರಾಪ್ತಿ ಪಡೀತೀವಿ. ಅಭಿ ತೋ ರಾಜಾಯಿ ಸ್ಥಾಪನೆ ಹೋತಿ ಹೈ, ಇಸ್ಲಿಯೇ ಕಂಪ್ಲೀಟ್ ಫಿಲಂಥ್ರೋಪಿಸ್ಟ್ ಬನನಾ ಹೈ. ಬಾಬಾ ಹೇಳ್ತಾರೆ, ಈಗ ರಾಜ್ಯ ಸ್ಥಾಪನೆ ಆಗುತ್ತೆ, ಆದ್ದರಿಂದ ನಾವು ಪೂರ್ಣವಾಗಿ ಮಹಾದಾನಿಗಳು ಆಗಬೇಕು. ಭಕ್ತಿ ಮಾರ್ಗ ಮೇ ಭಿ ಗಾತೆ ಹೈ ಹಮ್ ವಾರಿ ಜಾಯೆಂಗೆ. ಭಕ್ತಿ ಮಾರ್ಗದಲ್ಲೂ ಹಾಡ್ತಾರೆ, ಭಗವಂತ ನೀನು ಬಂದಾಗ ನಾನು
ಆ ರೀತಿ ಸಮರ್ಪಣೆ ಆಗ್ಬಿಡ್ತೀನಿ ಅಂತ ಹಾಡ್ತಾರೆ. ಇಸ್ಮೇ ಖರ್ಚಾ ಕುಚ್ ನಹೀ ಹೈ. ಬಾಬಾ ಹೇಳ್ತಾರೆ ಇದರಲ್ಲಿ ಖರ್ಚಿನ ಮಾತೇನಿಲ್ಲ. गवर्नमेंट का कितना खर्चा होता है, यहाँ तुम जो कुछ करते हो अपने लिए. ಗೌರ್ಮೆಂಟ್ದು ಎಷ್ಟು ಖರ್ಚಾಗುತ್ತೆ, ಇಲ್ಲಿ ನೀವು ಏನೆಲ್ಲ ಮಾಡ್ತೀರಾ ನಿಮಗಾಗಿ. ಒಂದು ಕೊಟ್ಟು ಲೆಕ್ಕವಿಲ್ಲದಷ್ಟು ಪಡೆಯುತ್ತೀರಾ. फिर चाहे 8 की माला में आओ, चाहे 100 वाट में, चाहे 16,000 वाट में. ನಂತರ 8 ಮಣೆಯಲ್ಲಿ ಆದರೂ ಬನ್ನಿ, 108ಅಲ್ಲಾದರೂ ಬನ್ನಿ, 16,108 ಅಲ್ಲಾದರೂ ಬನ್ನಿ, ಏನು ಮಾಡಿದ್ರೂ ನೀವೇ ಪಡೀತೀರಾ. ಪಾಸ್ ವಿತ್ ಆನರ್ ಬನ್ನಾಹಿ, ಪಾಸ್ ವಿತ್ ಆನರ್ ಆಗಬೇಕು. ಗೌರವಯುತ ತೇರ್ಗಡೆ ಅಲ್ಲಿ ಅವ್ರದ್ದು ಪಾಸ್ ವಿತ್ ಆನರ್ ಆಗ್ತಾರಲ್ವ, ಅವ್ರದ್ದು ನ್ಯೂಸ್ ಪೇಪರ್ಸಲ್ಲೆಲ್ಲ ಫೋಟೋ ಬರುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ऐसा योग कमाओ जो कर्मातीत अवस्था को पालो, फिर कोई सजा ना खाओ. ಈ ರೀತಿ ಯೋಗ ಸಂಪಾದನೆ ಮಾಡ್ಕೊಳ್ಳಿ, ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಳಿ, ಯಾವ ಶಿಕ್ಷೆಯನ್ನು ಪಡಿಬೇಡಿ. ತುಮ್ ಸಬ್ ಹೋ, ಬಾಬಾ ಹೇಳ್ತಾರೆ ನೀವೆಲ್ಲರೂ ಆಗಿದ್ದೀರಿ. ಯಾರಾಗಿದ್ದೀವಿ? ರಾಜ್ಯ ರಾಜಧಾನಿ ಅಂತ ಹೇಳ್ತಾ ಇದ್ದಾರೆ. ವಾರಿಯರ್ಸ್, ಸೈನ್ಯ, ಯೋಧರು. ತುಮಾರಿ ಲಡಾಯಿ ಹೈ ರಾವಣ್ ಸೆ, ಕೋಯಿ ಮನುಷ್ಯ ಸೆ ನಹಿ. ನಿಮ್ಮದು ಯುದ್ಧ ರಾವಣನೊಂದಿಗೆ, ಯಾರದೇ ಮನುಷ್ಯರೊಂದಿಗೆ ಅಲ್ಲ. ನಾಪಾಸ್ ಹೋನೆ ಕೆ ಕಾರಣ 2 ಕಲಾ ಕಮ್ ಹೋ ಗಯಿ. ನಾಪಾಸ್ ಫೇಲ್ ಆದ ಕಾರಣ ತ್ರೇತಾದಲ್ಲಿ ಬಂದರೂ 2 ಕಲೆನೂ ಕಡಿಮೆ ಆಯಿತು. त्रेता को 2 कला कम स्वर्ग कहेंगे. पुरुषार्थ तो करना चाहिए ना, बाप को पूरा फॉलो करने का पुरुषार्ಥ ಮಾಡಬೇಕಾಗಿದೆ ಅಲ್ವಾ. ಯಾವುದೋ ಪುರುಷಾರ್ಥ? ತಂದೆಯನ್ನು ಪೂರ್ಣವಾಗಿ ಫಾಲೋ ಮಾಡುವಂಥದ್ದು. इसमें मन बुद्धि से सरेंडर होना होता है. ಬಾಬಾ ಹೇಳ್ತಾರೆ ಇದರಲ್ಲಿ ತಂದೆಯನ್ನು ಫಾಲೋ ಮಾಡಬೇಕು ಅಂದಾಗ ಇದರಲ್ಲಿ ಮನ ಬುದ್ಧಿಯಿಂದ ಸರೆಂಡರ್ ಆಗಬೇಕಾಗಿ ಬರುತ್ತೆ. ಬಾಬಾ ಯೇ ಸಬ್ ಕುಚ್ ಆಪ್ಕಾ ಹೈ. ಬಾಬಾ ಇದೆಲ್ಲವೂ ತಮ್ಮದೇ, ನನ್ನ ತನು ಮನ ಧನ ಎಲ್ಲವೂ ನಿಮ್ಮದೇ ಆಗಿದೆ. ಬಾಪ್ ಕಹೆಂಗೆ ಈ ಸರ್ವಿಸ್ ಮೇಲೆ ಲಗಾವು. ಬಾಬಾ ಏನು ಹೇಳ್ತಾರೆ, ತಗೊಂಡೋಗ್ತಾರ ಅವ್ರು ಎಲ್ಲಿಗಾದರೂ. ಬಾಬಾ ಏನು ಹೇಳ್ತಾರೆ, ಇದನ್ನು ಸೇವೆಯಲ್ಲಿ ತೊಡಗಿಸಿ. ಮೈ ಜೋ ತುಮಕೋ ಮತ ದೇತಾ ಹೂँ वो ಕಾರ್ಯ ಕರೋ, ಯೂನಿವರ್ಸಿಟಿ ಕೋಲೋ, ಸೆಂಟರ್ ಕೋಲೋ. ನಾನು ಯಾವುದು ನಿಮಗೆ ಮತ ಕೊಡ್ತೀನಿ ಆ ಕಾರ್ಯ ಮಾಡಿ, ಯೂನಿವರ್ಸಿಟಿ ತೆಗೀರಿ, ಸೆಂಟರ್ಗಳು ತೆಗೀರಿ. ಬಹುತೋಂ ಕಾ ಕಲ್ಯಾಣ ಹೋ ಜಾಯೇಗ. ಅದರಲ್ಲಿ ಅನೇಕರದು ಕಲ್ಯಾಣ ಅನ್ನೋದು ಆಗುತ್ತೆ. ಸಿರ್ಫ್ ये ಮೆಸೇಜ್ ದೇನಾ ಹೈ, ಕೇವಲ ಈ ಸಂದೇಶ ಕೊಡಬೇಕು ಎಲ್ಲರಿಗೂ. ಯಾವುದು? ಬಾಪ್ಕೋ ಯಾದ್ ಕರೋ ಅವ್ರ ವರ್ಸಾಲು, ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ಪಡೆಯಿರಿ. ಮೆಸೆಂಜರ್ ಪೈಗಂಬರ್ ತುಮ್ ಬಚ್ಚೋಂ ಕೋ ಕಹಾ ಜಾತಾ ಹೈ. ಈ ರೀತಿ ಭಗವಂತನ ಮೆಸೇಜು ಸಂದೇಶ ಎಲ್ಲರಿಗೂ ಕೊಡುವಂಥವರು ನೀವಾಗಿದ್ದೀರಾ. ಅದಕ್ಕೆ ನೀವು ಮಕ್ಕಳಿಗೇನೆ ಮೆಸೆಂಜರ್ ಪೈಗಂಬರ್ ಅಂತ ಹೇಳಲಾಗುತ್ತೆ. सबको ये मैसेज दो कि बाप ब्रह्मा द्वारा कहते हैं कि मुझे याद करो तो तुम्हारे विक्रम विनाश होंगे, जीवन मुक्ति मिल जाएगी. ಬಾಬಾ ಹೇಳ್ತಾರೆ, ಬ್ರಹ್ಮರವರ ಮೂಲಕ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಜೀವನ್ ಮುಕ್ತಿ ಸಿಗುತ್ತೆ. ಅಭಿ ಹೈ, ಇವಾಗ ಜೀವನ್ ಮುಕ್ತಿ ಸಿಗುತ್ತೆ. ಈಗ ಇರೋದು ಜೀವನ್ ಬಂದ್, ಫಿರ್ ಜೀವನ್ ಮುಕ್ತ ಹೋಂಗೆ. ಇವಾಗ ಜೀವನ ಹೇಗಿದೆ ಮನುಷ್ಯನಿಗೆ? ಬಂಧನ, ಅನೇಕ ಹಗ್ಗಗಳಿಂದ ಕಟ್ಟಿರುವಂತಹ ಚಿತ್ರ ತೋರಿಸ್ತಾರೆ ಎಕ್ಸಿಬಿಷನ್ನಲ್ಲಿ. ಅಭಿ ಹೈ ಜೀವನ್ ಬಂದ್, ಫಿರ್ ಜೀವನ್ ಮುಕ್ತ,
ಹೋಂಗೆ. ಶರೀರದ ಬಂಧನ, ಶರೀರಧಾರಿಗಳ ಬಂಧನ, ಶರೀರ ಬಿಡಬೇಕು ಅಂದರೆ ಬಿಡೋಕ್ಕಾಗೋದಿಲ್ಲ. ಶರೀರಧಾರಿಗಳಿಂದ ದೂರ ಹೋಗಬೇಕು ಅಂದರೆ ಎಲ್ಲಿ ಹೋಗೋದು? ಎಲ್ಲಿ ಹೋದ್ರೂ ಯಾರಾದರೂ ಇದ್ದಾರೆ ಅಲ್ವಾ, ಯಾರ ಜೊತೆಲಾದರೂ ಇರಬೇಕಲ್ವಾ. ಬಾಪ್ ಕತೆ ಹೇ ಮೈ ಭಾರತ್ ಮೇ ಹಿ ಆತಾ ಹೂಂ, ತಂದೆ ಹೇಳ್ತಾರೆ ನಾನು ಭಾರತದಲ್ಲೇ ಬರ್ತೇನೆ. ಈ ಡ್ರಾಮಾ ಅನಾದಿ ಬನಾ ಹುವಾ ಹೈ, ಈ ಡ್ರಾಮಾ ಅನಾದಿ ಮಾಡಲ್ಪಟ್ಟಿದೆ. ಕಬ್ಬು ಪೂರ ಹೋಗ, ಅನಾದಿ ಅಂದರೆ ಆದಿ ಇಲ್ಲ ಅಂತ್ಯ ಇಲ್ಲ. ಯಾವಾಗಾಯ್ತು? ಬಾಬಾ ಹೇಳ್ತಾರೆ ಯಾವಾಗ ಪೂರ್ಣ ಆಗುತ್ತೆ? ಆದಿ ಇಲ್ಲ ಅಂತ್ಯ ಇಲ್ಲ ಅಂದರೆ ಯಾವಾಗಾಯ್ತು, ಯಾವಾಗ ಪೂರ್ಣ ಆಗುತ್ತೆ? ಈ ಪ್ರಶ್ನೆ ನಹಿ ಉಠ್ ಸಕ್ತಾ. ಪ್ರಪಂಚ ಯಾವಾಗಲೂ ಇದೆ ಅಲ್ವಾ. ಅದರಿಂದ ಬಾಬಾ ಹೇಳ್ತಾರೆ ಅನಾದಿ ಅಂದರೆ ಈ ಪ್ರಶ್ನೆನೂ ಬರೋ ಹಾಗಿಲ್ಲ. ಏತೋ ಡ್ರಾಮಾ ಅನಾದಿ ಚಲ್ತಾ ಹಿ ರಹತಾ ಹೈ. ಇದಂತೂ ಸೃಷ್ಟಿ ನಾಟಕ, ಡ್ರಾಮಾ ಅನಾದಿಯಾಗಿ ನಡೀತಾನೇ ಇರುತ್ತೆ. ಆತ್ಮ ಕಿತನಿ ಚೋಟಿ ಬಿಂದಿ ಹೈ, ಆತ್ಮ ಎಷ್ಟು ಪುಟ್ಟ ಬಿಂದು ಆಗಿದೆ. ಉಸ್ಮೇ ಯೇ ಅವಿನಾಶಿ ಪಾರ್ಟ್ ನೋಂದಾ ಹುವಾ ಹೈ, ಅದರಲ್ಲಿ ಈ ಅವಿನಾಶಿ ಪಾತ್ರ ಹೇಗೆ ನೋಂದಾವಣೆ ಆಗಿದೆ, ಒಂದೊಂದು ಆತ್ಮಂದು ಪಾತ್ರ ಹೇಗೆ ಫಿಕ್ಸ್ ಆಗಿದೆ. ಕಿತನಿ ಗುಹ್ಯ ಬಾತೆ ಹೈ, ಇದೆಲ್ಲ ಎಷ್ಟು ಗುಹ್ಯ ಮಾತುಗಳು. ಹೇಗೆ ನಾಟಕ ನಡೀತಾ ಇದೆ, ಹೇಗೆ ಒಂದೊಂದು ಆತ್ಮನಲ್ಲಿ ತನ್ನದೇ ಆದ ಪಾತ್ರ ಫಿಕ್ಸ್ ಆಗಿದೆ, ಹೇಗೆ ಸೃಷ್ಟಿ ನಾಟಕ ನಡೀತಾ ಇದೆ, ಎಷ್ಟು ಗುಹ್ಯವಾದ ಮಾತಾಗಿದೆ. ಸ್ಟಾರ್ ಮಿಸಲ್ ಚೋಟಿ ಬಿಂದಿ ಹೈ, ಆತ್ಮ ಹೇಗಿದೆ, ಒಂದು ನಕ್ಷತ್ರದ ರೀತಿಯಲ್ಲಿ ಪುಟ್ಟ ಬಿಂದುವಾಗಿದೆ. ಮಾತಾ ಯೇ ಭಿ ಯಹಾ ಮಸ್ತಕ್ ಪರ್ ಬಿಂದಿ ಹೋತಿ ಹೈ, ಮಾತೆಗಳು ಸಹ ಎಲ್ಲಿ ಬೊಟ್ಟಿಟ್ಕೊಳ್ತಾರೆ? ಮಸ್ತಕದಲ್ಲಿ. ಅಭಿ ತುಮ್ ಬಚ್ಚೆ ಪುರುಷಾರ್ಥ ಸೆ ಅಪನೆ ಆಪ್ಕೋ ರಾಜ ತಿಲಕ್ ದೇ ರಹೆ ಹೋ, ಈಗ ನೀವು ಮಕ್ಕಳು ಪುರುಷಾರ್ಥದಿಂದ ತಮಗೆ ತಾವೇ ರಾಜ ತಿಲಕ ಕೊಟ್ಕೊಳ್ತಾ ಇದ್ದೀರಿ. ರಾಜರಾಗಬೇಕು ಅಂದರೆ ನಮಗೆ ನಾವೇ ಪುರುಷಾರ್ಥ ಮಾಡಬೇಕಲ್ವಾ. ತುಮ್ ಬಾಪ್ ಕಿ ಶಿಕ್ಷಾ ಪರ್ ಅಚ್ಚಿ ರೀತಿ ಚಲೇಂಗೆ ತೋ, ನೀವು ತಂದೆಯ ಶಿಕ್ಷಣದ ಮೇಲೆ ಒಳ್ಳೆ ರೀತಿಯಿಂದ ನಡೆದ್ರಿ ಅಂದಾಗ, ಜೈಸೆ ಕಿ ತುಮ್ ಅಪನೆ ಕೋ ರಾಜ ತಿಲಕ್ ದೇತೆ ಹೋ, ಹೇಗೆ ನೀವು ತಮಗೆ ರಾಜ ತಿಲಕವನ್ನು ಕೊಟ್ಕೊಳ್ತೀರಿ. ಐಸೆ ನಹಿ ಕಿ ಇಸ್ಮೆ ಆಶೀರ್ವಾದ ಕೃಪಾ ಹೋಗಿ, ಈ ಬಾಬಾ ಹೇಳ್ತಾರೆ ಇದರಲ್ಲಿ ಟೀಚರು ಆಶೀರ್ವಾದ ಮಾಡೋದು, ಕೃಪೆ ತೋರಿಸೋದು ಆ ಮಾತಿಲ್ಲ. ನಾವು ಶಿಕ್ಷಣದಂತೆ ಒಳ್ಳೆ ರೀತಿಯಿಂದ ನಡೀಬೇಕು. ತುಮ್ ಹಿ ಅಪನೆ ಕೋ ರಾಜ ತಿಲಕ್ ದೇತೆ ಹೋ, ನೀವೇ ತಮಗೆ ರಾಜ ತಿಲಕ ಕೊಟ್ಕೊಳ್ತೀರಿ. ಅಸಲ್ ಮೇ ಯೇ ರಾಜ ತಿಲಕ್ ಹೈ, ಫಾಲೋ ಫಾದರ್ ಕರ್ನೆ ಕಾ ಪುರುಷಾರ್ಥ ಕರ್ನಾ ಹೈ, ದೂಸರೋಂ ಕೋ ನಹಿ ದೇಖ್ನಾ ಹೈ. ಬಾಬಾ ಹೇಳ್ತಾರೆ ಫಾಲೋ ಫಾದರ್ ಮಾಡುವ ಪುರುಷಾರ್ಥ ಮಾಡಬೇಕು, ಬೇರೆಯವರನ್ನ ನೋಡಬಾರ್ದು. ಯೇ ಹೈ ಮನ್ಮನಾ ಭವ್, ಜಿಸ್ಸೆ ಅಪನೆ ಕೋ ಆಪೇ ಹಿ ತಿಲಕ್ ಮಿಲ್ತಾ ಹೈ, ಬಾಪ್ ನಹಿ ದೇತೆ ಹೈ. ಇದಾಗಿದೆ ಮನ್ಮನಾ ಭವ. ಬಾಬಾ ಹೇಳ್ತಾರೆ ಯಾವುದರಿಂದ ತಂದೆಯ ನೆನಪಿನಿಂದ ತಮಗೆ ತಾವೇ ತಿಲಕ ಇಟ್ಕೊಳ್ತೀರಿ, ಪಡ್ಕೊಳ್ತೀರಿ. ತಂದೆ ಯಾರ್ದೂ ಏನು ಪದವಿನ ಫಿಕ್ಸ್ ಮಾಡೋದಿಲ್ಲ ಅಲ್ವಾ. ಯೇ ಹೈ ಹಿ ರಾಜಯೋಗ, ಇದಾಗಿದೆ ರಾಜಯೋಗ. ತುಮ್ ಬೆಗ್ಗರ್ ಟು ಪ್ರಿನ್ಸ್ ಬಂತೆ ಹೋ, ನೀವು ಬೆಗ್ಗರ್ನಿಂದ ಪ್ರಿನ್ಸ್ ಆಗ್ತೀರಾ. ತೋ ಕಿತನಾ ಅಚ್ಚಾ ಪುರುಷಾರ್ಥ ಕರ್ನಾ ಚಾಹಿಯೆ, ಅಲ್ಲಿ ಒಂದು ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ. ಬಾಬಾ ಹೇಳ್ತಾರೆ ನೀವು ಬೆಗ್ಗರ್ ಟು ಪ್ರಿನ್ಸ್ ಆಗ್ತೀರಾ ಅಂದರೆ ಎಷ್ಟು ಪುರುಷಾರ್ಥ ಮಾಡಬೇಕಾಗಿ ಬರುತ್ತೆ. ಫಿರ್ ಇನ್ಕೋ ಭಿ ಫಾಲೋ ಕರ್ನಾ ಹೈ, ನಂತರ ಬ್ರಹ್ಮ ತಂದೆಯನ್ನು ಸಹ ಫಾಲೋ ಮಾಡಬೇಕು. ಯಾಕೆ? ಸಹಜ ಆಗುತ್ತೆ, ಅವರೆಲ್ಲ ಮಾಡಿ ಪ್ರಾಕ್ಟಿಕಲಲ್ಲಿ ಮಕ್ಕಳ ಮುಂದೆ ಇಟ್ಟಿದ್ದಾರಲ್ವಾ. ಯೇ ತೋ ಸಮಜ್ ಕಿ ಬಾತ್ ಹೈ ನಾ, ಪಢಾಯಿ ಸೆ ಕಮಾಯಿ ಹೋತಿ ಹೈ, ಇದೆಲ್ಲ ತಿಳುವಳಿಕೆ ಮಾತುಗಳಲ್ವಾ. ಓದಿನಿಂದಲೇ ಸಂಪಾದನೆ ಆಗತ್ತೆ. ಜಿತನಾ ಜಿತನಾ ಯೋಗ ಉತನಾ
ಧಾರಣ ಹೋಗಿ ಎಷ್ಟೆಷ್ಟು ನಾವು ಓದ್ತೀವಿ ಅಷ್ಟು ಧಾರಣೆ आगते। योग में ही मेहनत है, इसलिए भारत भारत का राजयोग गाया हुआ है। ಯೋಗದಲ್ಲೇ ಪರಿಶ್ರಮ, ಅದರಿಂದಲೇ ಭಾರತದ ರಾಜಯೋಗ ಗಾಯನ, ಅಷ್ಟೊಂದು ಗಾಯನ ಇದೆ। बाकी गंगा स्नान करते करते आयु भी चली जाई तो भी पावन बन न सके। बाकी ದಿನ ಗಂಗಾ ಸ್ನಾನ ಮಾಡ್ತಾ ಮಾಡ್ತಾ ಆಯುಸ್ಸು ಮುಗಿದೋಯ್ತು, ಪಾವನರು ಆಗಲಿಕ್ಕೆ ಸಾಧ್ಯನೇ ಇಲ್ಲ। ಭಕ್ತಿ ಮಾರ್ಗ में ईश्वर अर्थ गरीबों को देते हैं। ಭಕ್ತಿ ಮಾರ್ಗದಲ್ಲಿ ಈಶ್ವರ ಅರ್ಪಣ ಅಂತ ಬಡವರಿಗೆ ಕೊಡ್ತಾರೆ। यहाँ फिर खुद ईश्वर आकर गरीबों को ही विश्व की बादशाही देते हैं। ಇಲ್ಲಿ ನಂತರ ಈಶ್ವರ ಖುದ್ದು ಬಂದು ಬಡವರಿಗೇನೆ ವಿಶ್ವದ ರಾಜ್ಯ ಕೊಡ್ತಾರೆ। ಯಾರು ಬಾಬಾ? गरीब निवाज़ेना, ಬಡವರ ಬಂಧು ಆಗಿದ್ದಾರಲ್ವಾ। भारत जो 100% सॉल्वेंट था, वो इस समय ಭಾರತ ಯಾವುದು 100% ಸಂಪತ್ಭರಿತ ಭಾರತ, ಹಣವಂತ ಭಾರತ ಆಗಿತ್ತು, ಅದು ಈ ಸಮಯ 100% इंसॉल्वेंट है। बड़ा भारत, दान हमेशा गरीबों को दिया जाता है। ಅದಕ್ಕೆ ಬಾಬಾ ಭಾರತದಲ್ಲೇ, ಬಡ ಭಾರತದಲ್ಲೇ ಬಂದು ಬಡವರ ಬಂದು ಏನು ಬಡವರಿಗೆ ದಾನ ಮಾಡ್ತಾರೆ। ಬಾಪ್ ಕಿತನಾ ಊಂಚಾ ಬನಾತೆ ಹೈ, ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ। ಐಸೆ ಬಾಪ್ ಕೋ ಗಾಲಿ ದೇತೆ ಹೈ, ಅಂತಹ ತಂದೆಯನ್ನು ಎಷ್ಟು ಮಕ್ಕಳು ನಿಂದನೆ ಮಾಡ್ತಾರೆ। ಕಲ್ಲಲ್ಲಿ, ಮಣ್ಣಲ್ಲಿ, ನಾಯಿಯಲ್ಲಿ, ಬೆಕ್ಕಿನಲ್ಲಿ ಅಂತ ಎಷ್ಟು ನಿಂದನೆ ಮಾಡ್ತಾರೆ। बाप कहते हैं ऐसे जब ग्लानि करते हैं तब मुझे आना पड़ता है। ತಂದೆ ಹೇಳ್ತಾರೆ, ಯಾವಾಗ ಈ ರೀತಿ ಗ್ಲಾನಿ ನಿಂದನೆ ಮಾಡ್ತಾರೆ ಆವಾಗ ನಾನು ಬರಬೇಕಾಗಿ ಬರುತ್ತೆ। ये भी ड्रामा बना हुआ है, ಇದು ನೀವು ನಿಂದನೆ ಮಾಡೋದು, ನಾನು ಬರೋದು ಎಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ। ये बाप भी है, ಟೀಚರ್ भी है, ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ। ಸಿಖ್ ಲೋಗ್ ಕಹತೆ ಹೇ ಸದ್ಗುರು ಅಕಾಲ್, ಸಿಖ್ಖರು ಏನು ಹೇಳ್ತಾರೆ, ಸದ್ಗುರು ಅಕಾಲ್। ಬಾಕಿ ಭಕ್ತಿ ಮಾರ್ಗಕ್ಕೆ ಗುರು ತೋ ಢೇರ್ ಹೇ, ಭಕ್ತಿ ಮಾರ್ಗದ ಗುರುಗಳಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದಿದ್ದಾರೆ। ಅಕಾಲ್ ಕೋ ತಖ್ತ್ ಸಿರ್ಫ್ ಯೇ ಮಿಲ್ತಾ ಹೇ, ಅಕಾಲನಿಗೆ ತಖ್ತು ಯಾವುದು? ಅಕಾಲ ಮೂರ್ತಿ ಶಿವಬಾಬನಿಗೆ ಯಾವ ತಖ್ತು ಸಿಗುತ್ತೆ? ಬ್ರಹ್ಮನ ಶರೀರ। ತುಮ್ ಬಚ್ಚೋಂ ಕಾ ಭಿ ತಖ್ತ್ ಯೂಸ್ ಕರ್ತೆ ಹೇ, ಬಾಬಾ ನಾವು ಮಕ್ಕಳದೂ ಸಿಂಹಾಸನ, ತಖ್ತ್ ಭ್ರುಕುಟಿ ಸಿಂಹಾಸನ ಯೂಸ್ ಮಾಡ್ತಾರೆ। कहते हैं मैं इनमें प्रवेश कर सबका कल्याण करता हूँ, ಏನು ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿ ಎಲ್ಲರ ಕಲ್ಯಾಣ ಮಾಡ್ತೀನಿ। ಬಾಬಾನು ಎಲ್ಲಿ ಕೂರ್ತಾರೆ? ಆ ತಖ್ತು, ಆ ಭ್ರುಕುಟಿ ಸಿಂಹಾಸನದಲ್ಲಿ ಅಲ್ಲೇ ಕೂರ್ತಾರೆ ಪಕ್ಕದಲ್ಲಿ। इस समय इनका ये पार्ट है, ಈ ಸಮಯದಲ್ಲಿ ಇವ್ರದ್ದು ಈ ಪಾತ್ರ ಇದೆ। ये बड़ी समझने की बातें है, ಇದೆಲ್ಲವೂ ಬಹಳ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ। ನಯಾ ಕೊಯಿ ಸಮझ न सके, ಹೊಸಬ್ರು ಯಾರಾದರೂ ಬಂದರೆ ತಕ್ಷಣ ಎಲ್ಲ ತಿಳ್ಕೊಳ್ತಾರಾ? अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते। धारणा के लिए मुख्य सार, अविनाशी ज्ञान धन का दान कर ಮಹಾದಾನಿ बनना है। ಅವಿನಾಶಿ ಜ್ಞಾನ ಧನದ ದಾನ ಮಾಡಿ ಮಹಾದಾನಿ ಆಗಬೇಕು। जैसे ब्रह्मा बाप ने अपना सब कुछ इसमें लगा दिया, ಹೇಗೆ ಬ್ರಹ್ಮ ತಂದೆ ಇದರಲ್ಲಿ ತಮ್ಮದೆಲ್ಲವನ್ನು ತೊಡಗಿಸಿದರು।
ತನು ಮನ ಧನ ತಮ್ಮದೆಲ್ಲವನ್ನು ತೊಡಗಿಸಿದ್ರು. ಐಸೆ ಫಾಲೋ ಫಾದರ್ ಕರ್ ರಾಜಾಯಿ ಮೇ ಊಂಚ್ ಪದ ಲೇನಾ ಹಿ. ಈ ರೀತಿ ಫಾಲೋ ಫಾದರ್ ಮಾಡಿ ರಾಜ್ಯದಲ್ಲಿ ಶ್ರೇಷ್ಠ ಪದವಿ ಪಡಿಬೇಕು. ಹೇಗೆ ತಂದೆ ನಾರಾಯಣ ಪದವಿ ಪಡೆದಿರೋ ಆ ರೀತಿ ನೀವು ಶ್ರೇಷ್ಠ ಪದವಿ ಪಡೆಯಬೇಕು. ಎರಡನೇದು, ಸಜಾओं से बचने के लिए ಐಸಾ ಯೋಗ ಕಮಾನಾ ಹೈ. ಶಿಕ್ಷೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಈ ರೀತಿ ಯೋಗ ಸಂಪಾದನೆ ಮಾಡಬೇಕಾಗಿದೆ. ಜೋ ಕರ್ಮಾತೀತ ಅವಸ್ಥಾಕೋ ಪಾಲೆ, ಕರ್ಮಾತೀತ ಅವಸ್ಥೆಯನ್ನು ಪಡಿಬೇಕು, ಆ ಥರ ಯೋಗ ಮಾಡಬೇಕು. ಪಾಸ್ ವಿತ್ ಆನರ್ ಬನ್ನೆ ಕಾ ಪೂರಾ ಪುರುಷಾರ್ಥ ಕರ್ನಾ ಹೈ. ಪಾಸ್ ವಿತ್ ಆನರ್ ಆಗಲಿಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು. ದೂಸರೋಂಕೋ ನಹಿ ದೇಖ್ನಾ ಹೈ, ಬೇರೆಯವರನ್ನು ನೋಡಬಾರ್ದು. वरदान, खड़े नियम और दृढ़ संकल्प द्वारा अलबेलेपन को समाप्त करने वाले. ಕಠಿಣವಾದ ನಿಯಮ ಮತ್ತು ದೃಢ ಸಂಕಲ್ಪದ ಮೂಲಕ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುವಂಥವರು ಬ್ರಹ್ಮ ಬಾಪ್ ಸಮಾನ್ ಅತಕ್ ಭವ. ಬ್ರಹ್ಮ ತಂದೆಯ ಸಮಾನ ಅವಿಶ್ರಾಂತರು ಆಗಬೇಕು. ಬಾಬನಿಗೆ ಯಾವತ್ತೂ ಸುಸ್ತಾಗಲಿಲ್ಲ ಅಲ್ವಾ. ಬ್ರಹ್ಮ ಬಾಪ್ ಸಮಾನ್ ಅತಕ್ ಬನ್ನೆ ಕೆ ಲಿಯೆ, ಬ್ರಹ್ಮ ತಂದೆಯ ಸಮಾನ ಅತಕ್ ಅವಿಶ್ರಾಂತರು ಆಗಲಿಕ್ಕಾಗಿ ಅಲ್ಬೇಲೆಪನ್ ಕೋ ಸಮಾಪ್ತ ಕರೋ, ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿ. ಇಸ್ಕೆ ಲಿಯೆ ಕೋಯಿ ಖಡಾ ನಿಯಮ ಬನಾವು. ಇದಕ್ಕಾಗಿ ಏನು ಮಾಡಬೇಕು? ಕಠಿಣವಾದ ನಿಯಮ ಮಾಡಿಕೊಳ್ಬೇಕು. ದೃಢ ಸಂಕಲ್ಪ ಕರೋ, ಜೊತೆಗೆ ದೃಢ ಸಂಕಲ್ಪ ಮಾಡಬೇಕು. ಅಟೆನ್ಷನ್ ರೂಪಿ ಚೌಕಿದಾರ್ ಸದಾ ಅಲರ್ಟ್ ರಹೆ. ಅಟೆನ್ಷನ್ ರೂಪಿ ಕಾವಲುಗಾರ ಸದಾ ಎಚ್ಚರಿಕೆಯಿಂದ ಅಲರ್ಟ್ ಆಗಿ ಇರಬೇಕು. ಮೊದಲನೇದು ಖಡಾ ನಿಯಮ, ಕಠಿಣವಾದ ಒಂದು ನಿಯಮ ಮಾಡ್ಕೋಬೇಕು. ಅದಕ್ಕೆ ನಾನು ಮಾಡೇ ಮಾಡ್ತೀನಿ, ಹಾಗೆ ಆಗ್ತೀನಿ, ದೃಢ ಸಂಕಲ್ಪ ಮಾಡಬೇಕು. ನಂತರ ಅದರ ಮೇಲೆ ಗಮನ ಇಡಬೇಕು. ಅದಕ್ಕೆ ಅಟೆನ್ಷನ್ ರೂಪಿ ಕಾವಲುಗಾರ ಸದಾ ಎಚ್ಚರಿಕೆಯಿಂದ ಇರಬೇಕು. ತೋ ಅಲ್ಬೇಲಾಪನ್ ಸಮಾಪ್ತ ಹೋ ಜಾಯೇಗಾ. ಆವಾಗ ನಮ್ಮಲ್ಲಿ ಇರುವ ಹುಡುಗಾಟಿಕೆತನ ಸಮಾಪ್ತಿ ಆಗೋಗುತ್ತೆ. ಪೆಹಲೆ ಸ್ವಾಕೆ ಊಪರ್ ಮೆಹನತ್ ಕರೋ ಫಿರ್ ಸೇವಾ ಮೇ. ಮೊದಲು ಸ್ವಯಂನ ಮೇಲೆ ಪರಿಶ್ರಮ ಪಡಿ, ಸ್ವಯಂ ಪರಿವರ್ತನೆಗಾಗಿ ಪರಿಶ್ರಮ ಪಡಿ, ನಂತರ ಸೇವೆಯಲ್ಲಿ ಪರಿಶ್ರಮ. ತಬ್ ಧರಣಿ ಪರಿವರ್ತನ್ ಹೋಗಿ, ಆಗ ಧರಣಿ ಪರಿವರ್ತನೆ ಆಗುತ್ತೆ. ಅಭಿ ಸಿರ್ಫ್ ಕರ್ ಲೇಂಗೆ ಹೋ ಜಾಯೇಗಾ, ಇಸ್ ಆರಾಮ್ ಕೆ ಸಂಕಲ್ಪೋಂ ಕೆ ಡನ್ಲಪ್ ಕೋ ಛೋಡೋ. ಈಗ ಕೇವಲ ಮಾಡಿಬಿಡ್ತೀವಿ, ಆಗೋಗುತ್ತೆ, ಈ ಆರಾಮದ ಸಂಕಲ್ಪಗಳ ಡನ್ಲಪ್ಪು ಅದನ್ನು ಬಿಟ್ಬಿಡಿ. ಕರ್ನಾ ಹಿ ಹೈ. ಈ ಸ್ಲೋಗನ್ ಮಸ್ತಕ್ ಮೇ ಯಾದ್ ರಹೆ ತೋ ಮಾಡಲೇಬೇಕಾಗಿದೆ. ಈ ಸ್ಲೋಗನ್ ನಮ್ಮ ಮಸ್ತಕದಲ್ಲಿ, ಬುದ್ಧಿಯಲ್ಲಿ ಸದಾ ನೆನಪಿತ್ತು ಅಂದಾಗ ಪರಿವರ್ತನ್ ಹೋ ಜಾಯೇಗಾ, ಪರಿವರ್ತನೆ ಆಗೋಗುತ್ತೆ. ಸ್ಲೋಗನ್, ಸಮರ್ಥ ಬೋಲ್ ಕಿ ನಿಶಾನಿ ಹೈ. ಸಮರ್ಥ ಮಾತಿನ ಗುರುತಾಗಿದೆ. ಜಿಸ್ ಬೋಲ್ ಮೇ ಆತ್ಮಿಕ್ ಭಾವ್ ಔರ್ ಶುಭ ಭಾವನಾ ಹೋ. ಯಾವ ಮಾತಿನಲ್ಲಿ ಆತ್ಮಿಕ ಭಾವ ಮತ್ತು ಶುಭ ಭಾವನೆ ಇರುತ್ತೆ. अपनी शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. ಜಿತನಾ ಜಿತನಾ ಸಮೀಪ ಆತಾ ಜಾ ರಹಾ ಹೈ. ಎಷ್ಟೆಷ್ಟು ಸಮಯ ಸಮೀಪ ಬರ್ತಾ ಇದೆ, ಉತನಾ ವ್ಯರ್ಥ ಸಂಕಲ್ಪ ಭೀ ಬಢ್ ರಹೆ ಹೈ. ಅಷ್ಟು ವ್ಯರ್ಥ ಸಂಕಲ್ಪಗಳು ಹೆಚ್ಚಾಗ್ತಾ ಇದೆ. ಲೇಕಿನ್ ये चुप्तू होने के लिए बाहर निकल रहे हैं. ಆದರೆ ಭಯ ಪಡಬಾರ್ದು,
ಇದೆಲ್ಲ ಚುಕ್ತು ಆಗಲಿಕ್ಕಾಗಿ, ಸಮಾಪ್ತಿ ಆಗಲಿಕ್ಕಾಗಿ ಹೊರಕ್ಕೆ ಬರ್ತಾ ಇದೆ, ಹೊರಕ್ಕೆ ಬಂದು ಬಂದು ಹೊರಟೋಗುತ್ತೆ. उन्हों का काम है आना और आपका काम है, ಅದರ ಕೆಲಸ ಆಗಿದೆ ಬರೋದು, ತಮ್ಮ ಕೆಲಸ ಆಗಿದೆ ಉಡ್ತಿ ಕಲಾ ದ್ವಾರ ಸಕಾಶ ದ್ವಾರ ಪರಿವರ್ತನ ಕರ್ನ, ಹಾರುವ ಕಲೆಯ ಮೂಲಕ ಸಕಾಶದ ಮೂಲಕ ಪರಿವರ್ತನೆ ಮಾಡಬೇಕು. घबराओ नहीं, ಗಾಬರಿ ಪಡಬೇಡಿ. ಉಸ್ಕೆ ಸೇಕ್ ಮೇ ನಹಿ ಆಗೋ, ಅದರ ಒಂದು ಪ್ರಭಾವದಲ್ಲೂ ಸಹ ಬರಬೇಡಿ. ಅಚ್ಚ, ಓಂ ಶಾಂತಿ.